ಹಲೋ ಗೊತ್ತಿನ ಸ್ವಾಮಿ ನನ್ನ 4 ಗಂಟೆ ಇದು ಮಕ್ಕ ಹೋಗಂತ ಅಣ್ಣ ನಾ ಅಣ್ಣ ಯಾರು ಹೇಳು ನಾನ್ ಸೋಮಣ್ಣ ಮಣಿಯ ಇದು ಸೋಮಣ್ಣ ಬೆಳ್ಳಾವಿ ಹ್ಮ್ ನಿಮ್ಮ ಅಮ್ಮರು ತೀರೋದಾಗ ಫೋನೇ ಮಾಡ್ಲಿರ ನಮ್ಗೆ ರಾಯರ್ ತೀರೋದ್ರ ಫೋನ್ ಏನ ಬಿಡಿ ಅದು ವಿಧಿ ಬರ ಏನ ಆಯ್ತು. ಈಗ ನಾನು ಒಂದು ವ್ಯವಹಾರ ಮಾತಾಡೋಣ ಅಂತ ಫೋನ್ ಮಾಡಿದೆ ನಿನ್ನ ಹತ್ರ. ಏನ್ ಹೇಳಿ ಅಣ್ಣ ನೋಡು, ಬೇರೆಯವ್ರಿಗೆಲ್ಲ 11,500 ರೂಪಾಯಿ ಲೋಡು, ನಿನ್ಗೆ ಆದ್ರೆ 10,500 ರೂಪಾಯಿ ಬಿಟ್ಕೊಡ್ತೀನಿ. ಕೆಮ್ಮಣ್ಣ ಐತೆ, ಬಂದು ತಗೊಂಡೋಗ್ ಮನೆಗೆ. ಕೆಮ್ಮಣ್ಣು ಇದು ಕೆಮ್ಮಣ್ಣು ಅಂದ್ರೆ ಬಸರಂಗಗಳು ತಿಂತಾರಲ್ಲ ಅದ. ಹ್ಞೂ ಅಣ್ಣ, ನೋಡೋಣ ಒಂದ್ ಲೋಡ್ ನಿಮ್ ಅಂತ ಬಿಡಿಸ್ತೀನಿ. ಬೇರೆಗಾದ್ರೆ 11,500 ರೂಪಾಯಿ, ನಿನ್ಗಾದ್ರೆ 10,500 ರೂಪಾಯಿ ಕೊಡಿಸ್ತೀನಿ, ಆಯ್ತಾ? ಸೋಮಣ್ಣರ ಇದು ನಾವು ಕೆಮ್ಮಣ್ಣು ನಾನೆಲ್ಲಿ ಮರಕ್ ಒಂದ್ ಕೆಮ್ಮಣ್ಣ ಹೇಳ್ತೀನಿ ಕೇಳೋಣ, ಅದ್ ಹೆಂಗ್ ಮಾಡ್ಬೋದು ಅಂತ ವ್ಯಾಪಾರ. ಅದು ನಿಮ್ ಮನೆ ಮುಂದೆ ಈ ಕಡೆ ಹಳ್ಳಿ ಮತ್ತೆ ಜಾಗ ಐತಲ್ಲ, ಬೆಳಗ್ಗೆ ನಾನೆಲ್ಲ ಓಡ್ತೀನಿ ಅಣ್ಣ. ನಿಮ್ ಮನೆ ಮುಂದೆ ಹಳ್ಳಿ ಮರದ ಮುಂದೆ ಜಾಗ ಐತಲ್ವಾ, ಅಲ್ಲಿ ಉಯ್ಕೊಂಡ್ಬಿಡ್ರಿ. ಉಯ್ಕೊಂಡ್ಬಿಟ್ಟಿ ಒಂದ್ ಚೇರ್ ಹಾಕೊಂಡ್ ಕೂತ್ಕೊಂಡು ಒಂದ್ ಬಿನ್ಗೆ ನೀರ್ ತಗೊಂಡು ಕಲ್ಸಿ ಒಂದ್ ಚೀಲ ಮಾಡ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟಿ ಉಂಡೆ ಮಾಡಿ ಕೆಮ್ಮಣ್ಣು ಮಾರೋಣ. ದುಡ್ಡಾಗುತ್ತೆ. 2 ರೂಪಾಯಿ ಒಂದ್ ಕೆಮ್ಮಣ್ಣು ಮಾರಿ ಎಷ್ಟ್ ದುಡ್ಡಾಗುತ್ತೆ? ಕೆಮ್ಮಣ್ಣು 2 ರೂಪಾಯಿ ಒಂದ್ ಕೆಮ್ಮಣ್ಣು ಅಂತ ಅಂದ್ರೆ ಕೂತ್ಕೊಂಡು ಎಷ್ಟು ಎಲ್ಲಿ ಮಾಡೋಣ? ನಿಮ್ ಮನೆ ಮುಂದೆ ರೋಡ್ ಆಗಣ. ಸುಮ್ಕಿದ್ ಬುದ್ಧಿ ಕಲ್ಲ ತೆಚ್ಕೊಂಡಿರ ಹೊಡೆವೆಲ್ಲ ಯಾವನಿಗೂ ಅಡಕ್ ಬಡ್ಡಿ ಅಂತ ಕೊಟ್ಟು ಅಮೌಂಟ್ ಮಾಡಿದ್ರೆ ಯಾರ ಕೆರ ತಗೊಂಡು ಇದು ಸ್ವಾಮಿ ನನ್ಗೆ ನಂಗೆ ಬರಲ್ಲ ಅದು. ಇದು ಮಡಿಕೆ ಮಾಡೋರ್ಗೇನ ಗೊತ್ತಾಗುತ್ತೆ ಕೇಳಿ ಫೋನ್ ಮಾಡಿ. ನೀರ್ ಬೇಕಾದ್ರೆ ಮಡಿಕೆ ಮಾಡ್ಕೊಂಬೋದಣ್ಣ, ದೊಡ್ಡದ್ ಬೇಕಾದ್ರೆ ಮಡಿಕೆ ಕುಡ್ಕೆ ನೀರ್ ಕುಡಿಯೋದು ಅದೆಲ್ಲ ಮಾಡ್ಬೋದಣ್ಣ. ಅದಕ್ಕೆ ನಿಮ್ಗೆ ಹೇಳ್ತಿರೋದು, ಒಳ್ಳೆ ಲಾಭ ಬರುತ್ತೆ. ನಮಗ್ ಕೊಡೋದು 10,500 ರೂಪಾಯಿ ಒಂದ್ ಮಡಿಕೆನೆ 150 ರೂಪಾಯಿ 200 ರೂಪಾಯಿ ತಕ ಹೋಗುತ್ತೆ. ಬೇಸಿಗೆಗಾಲದಾಗೆ ಒಳ್ಳೆ ಡಿಮ್ಯಾಂಡ್ ಆಗುತ್ತೆ. ಈ ಕಡೆ ಬೀಮ್ಸ್ ಅಂದ್ರೆ ಬೆಳ್ಳಾವಿ ಕಡೆ ಯಾರು ಮಡಿಕೆ ವ್ಯಾಪಾರ ಮಾಡ್ತಿಲ್ಲ. ನೀನು ಅದೆಲ್ಲ ಬಿಟ್ಟು ಫೈನಾನ್ಸ್ ಎಲ್ಲ ಬಿಟ್ಟು ಮಡಿಕೆ ವ್ಯಾಪಾರ ಮಾಡು. ನೋಡು, ಭಕ್ತ ಕುಂಬಾರ ನೆನ್ಸು, ಬೆಳಿಗ್ಗೆ ಎದ್ದೋಳು, ಕಚ್ಚೆ ಪಂಚೆ ಹಾಕು, ಕ್ಲೀನ್ ದೇವ್ರ ನೆನ್ಸ್ಕೊಂಡು ಅಮ್ಮನ್ ತುಳಿ ಮಣ್ಣೆಲ್ಲ ಚೆನ್ನಾಗ್ ತುಳಿದು ಮಡಿಕೆ ಕುಡ್ಕೆ ಆಮೇಲೆ ಬಸರಿ ಹೆಂಗ್ ತುಳಿ ತಿಂತಾರಲ್ಲ ಕೆಮ್ಮಣ್ಣು, ಆತರ ಉಂಡೆ ಎಲ್ಲ ಮಾಡಿ ನೀನ್ ವ್ಯಾಪಾರ ಮಾಡು. ತಿರ್ಗಾ ನೀನ್ ಎಲ್ಲಿಗ್ ಬತ್ತೀಯ ನೋಡಿವಂತೆ. ನನ್ ಮಾತು ನೋಡೋ, ಇವಾಗ ಯಾರಿಗೂ ಹೇಳಿ ನಾನು ನಿಜ ಆಗೈತೆ, ಎಲ್ಲಾರ್ಗು ಹೇಳಿರೋದು. ನೀನ್ ನೋಡೋ ಎಂತ ಉದ್ಧಾರ ಮಾಡಿದೀನಿ, ಇನ್ನೊಬ್ಬರಿಗೆ ಉದ್ಧಾರ ಮಾಡ್ಬಿಡ್ತೀನಿ. ಈ ಮಾತು ಯಾರಿಗೂ ಹೇಳಕ್ ಹೋಗ್ಬೇಡ. ಮಾಡ್ತೀಯ ಮಾರು ನೀನು. ಯಾರಿಗ್ ಮಾಡಿದ್ರೆ ಹೇಳೋ? ನನಗೆ ಬರಲ್ಲ ಸ್ವಾಮಿ. ನನಗೆ ತಿರ್ಗಾಡೋದೇ ಕಷ್ಟ. ಅಡಿಕೆ ಮಾಡೋದು ನೀವು ಅಣ್ಣ, ಅದಕ್ಕೆ ಹೇಳ್ತೀನಿ, ತಿರ್ಗಾಡೋದ್ ಗೊತ್ತು. ನೀನ್ ಒಟ್ಲು ಊರ್ ಅಗ್ಲ ಐತೆ ನಿನ್ ಒಟ್ಲು. ಅದೇ ನೋಡಿದಿರಲ್ಲ ಅದಕ್ಕೆ ನಾನು ಬರಲ್ಲ. ನನಗೆ ಹೇಳಿ ಆ ಒಡ್ಲನ ಕರಗ್ಲಿ, ಇಲ್ಲಾಂದ್ರೆ ಮಣ್ಣು ತುಳಿತಾ ಒಡ್ಲನ ಕರ್ಗು ದಪ್ಪ ಇದೆಯಲ್ಲ. ಇವ್ರು ಬರೀ ಮಾಡಿರ್ತೀರಿ. ಒಂದ್ ಅರ್ಧ ಗಂಟೆ ಬಿಟ್ಟು ಮಾಡಿ. ನನ್ಗೆ ಯಾಕೆ ತಲೆ ಕೆಡಿಸ್ತೀರಾ? ತಡಿಯಣ, ಒಂದೇ ಒಂದ್ ಲೋಡ್ ಐತಿ, ಈಗ ನಿಮ್ಮಂತ ಕಳಿಸ್ಲಣ್ಣ. ಕಟ್ಕೊಂಡ್ಬಿಡ. ಹಲೋ, ಈಗ ನಿಮ್ಮಂತ ಕಳಿಸ್ಲಣ್ಣ ಒಂದ್ ಲೋಡು. ಸೋಮಣ್ಣಗ, ಮೊದ್ಲು ಇದೆಲ್ಲ ಇರ್ಲಿಲ್ಲ. ನಮಸ್ಕಾರ. ಮೊದ್ಲು ಇದೆಲ್ಲ ಇರ್ಲೇ ಇಲ್ಲ. ಆಗಳ ಜೀವನ ಅಣ್ಣ ಇದು. ಏನು ಒಂದರ ಒಂದ್ ಮಾಡ್ತಾ ಇರ್ಬೇಕು. ನಿನ್ನಂಗ ದುಡ್ಡು ಐತೆ, ನಿನ್ನ ಹತ್ರ ಹೆಂಗ ದುಡ್ಡು ಐತೆ, ಫೈನಾನ್ಸ್ ಮಾಡ್ಕೊಂಡಿದ್ಯ, ಹೆಂಗ ಬಡ್ಡಿ ದುಡ್ಡು ಬರುತ್ತೆ. ನಾವು ಇದು ಡ್ರಿಂಕ್ಸ್ ಮಾಡೋದು ಯಾವಾಗ ಕಲ್ತ್ರಿ ನೀವು? ಇಲ್ಲ ಕಣ, ನಾವೆಲ್ಲಿ ಡ್ರಿಂಕ್ಸ್ ಮಾಡ್ತೀವಿ, ನಿಂಗೆ ಗೊತ್ತಿಲ್ವಾ? ಮತ್ತೆ ಇದೇನ್ ಸ್ವಾಮಿ, ನನಗೆ ಬೆಳಗ್ಗೆ ನಾನೆಲ್ಲೋ ಶಿವ ಅಂತ ಹೊರಟೆ. ಅಣ್ಣ ನರಸಿಂಹಮಣಿಯ, ಏನ್ ಗೊತ್ತಾ, ನಾನೇನ ಕೇಳಿಸು, ಇಲ್ಲಿ ನಾವು ಬೇರೆ ಕಡೆಯಿಂದ ತರಿಸೋದು ಮಣ್ಣು. ಸೊ ಇದು ನನಗೆ ಒಂಚೂರು ನನಗೆ ತಲೆಗೆ ಹೋಗಲ್ಲ. ನಾನೆಲ್ಲ ಇವತ್ತು ಹೋಗ್ಬೇಕು, ಸಂಘದ ದುಡ್ಡುಗಳು ಬೇರೆ ಇಲ್ಲ, ನಾನೆಲ್ಲ ಹೋಗ್ಬೇಕು. ನನ್ಗೆ ಇದು ಮಾಡ್ಬಿಟ್ಟು ನಾನು ಅಣ್ಣ ಒಂದ್ ನಿಮಿಷ ಹೆಂಗ್ ಮಾಡೋದು ಅಂತ ಕೇಳ್ತೀನಿ, ಕೇಳೋಣ. ಇಲ್ಲಿ ಯಾರು ಇದನ್ನ ಇವ್ರಿಗೆ ಯಾವಾಗ ಹಿಂಗೆಲ್ಲ ಮಾತಾಡಂಗೆ? ಈಗ ಹೇಳ್ತೀನಿ ಕೇಳೋಣ ಹೆಂಗೆ ಅಂತ ಹಿಂಗ್ ಮಾಡೋದು. ಮಣ್ಣು ಕೆದರ್ಕೊಂಡ್ಬಿಡೋದಣ್ಣ, ಮಣ್ಣು ಕೆದರ್ಕೊಂಡು ಅಡ್ಕೊಂಡ್ಬಿಡೋದು, ಮಧ್ಯದ ಗುಂಡಿ ಮಾಡ್ಕೊಂಡ್ಬಿಡೋದು, ನೀರು ಇದ್ಬಿಟ್ಟಿ ಅದಕ್ಕೆ ಒಂಚೂರು ಸೋಡಾ ಉಪ್ಪು ಹಾಕೋದು ರುಚಿಗೆ, ಆಯ್ತಾ?
ಮಣ್ಣು ಒಂದೆಷ್ಟು 10 ಬಾಂಡ್ಲಿ ಹಾಕೊಂಬಿಡೋದು, ಮಧ್ಯದಾಗ ಹಳ್ಳ ತಕೊಂಡ್ಬಿಟ್ಟು ಅದಕ್ಕೆ ಒಂದಿಷ್ಟು ನೀರು ಇದ್ಬಿಟ್ಟು 1-2 ಬಿಂಗೆ ನೀರು ಇದ್ಬಿಟ್ಟು ಆಮೇಲೆ ಇದೆಲ್ಲ ನನ್ಗೆ ಇದು ಅಣ್ಣ ಅದ್ ನೀರು ಇದ್ಬಿಟ್ಟು 2 ಬಿಂಗೆ ಅದಕ್ಕೆ ರುಚಿಗೆ ಒಂದಿಷ್ಟು ಉಪ್ಪು, ಒಂದಿಷ್ಟು ಸೋಡಾ, ಮೆದು ಬರಕ್ಕೆ ಹಾಕ್ಬಿಟ್ಟು ಮಣ್ಣು ಕ್ಲೀನ್ ಕಲ್ಸ್ಬಿಟ್ಟಿ ಬಕ್ಕ ಕುಂಬಾರ ಫಿಲಂ ನೋಡಿದ್ಯಲ್ಲ, ಅದೇ ಮಗ ಒಳಗ್ ಬಂದಾಗ ತುಳಿತಾರಲ್ಲ ಹಂಗೆ, ಅದೇನೋ ದಾಡಿ ಹೇಳ್ಕೊಂಡು ಆಗ ಹಂಗೆ ಮಗ ಸಣ್ಣ ಮಗ ತೆಪ್ಪೆಚ್ಕೊಂಡು ಬದುತ್ತಲ್ಲ ಅಲ್ಲಿಗೆ, ನೀನು ಹಂಗೆ ತುಳಿಬೇಕು. ಯಾರನ್ನ? ಮಣ್ಣು. ನೀನ್ ಬೇಕಾದ್ರೆ ನಿನ್ಗೆ ಯಾರನ್ನ ನಿಮ್ ಮನೆಯೊಳಗ್ ಸಿಕ್ತಿದ್ರೆ ನಿಮ್ ಮನೆಯವ್ರನ್ನ ಹಾಕೊಂಡು ತುಳಿದ್ಬಿಡು, ಯಾರು ನಾನು ಹೇಳ್ತೀನಿ. ಏನೇನೋ ಆಮೇಲೆ ಮಾತಾಡಿ ಸಮಯ ಬಿಡು ಅಣೆಯ. ಈಗ ಆಯ್ತಾ, ಅದು ಮಣ್ಣಿಗೆ ಸೋಡಾ ಒಂಚೂರು ಉಪ್ಪು ಎಲ್ಲ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ನೀನ್ ಬೇಕಾದ್ರೆ ಮಡಕೆ ಮಾಡ್ಬೋದು ಅಣೆಯ. ನರಸಿಂಹಣ್ಯ ಸುಧಾರಿಸ್ಕೊಂಡ್ ಮಾತಾಡು ಸೋಮಣ್ಣರೇ. ಇದು ನರಸಿಂಹಣ್ಣ, ಇನ್ನೊಂದೇನ್ ಗೊತ್ತಾ, ಆ ರತ್ನ ಮೇಲ್ ಕಾಣೋದಿಲ್ಲ, ಎತ್ತೋದ್ಲು. ನಾನೇನ್ ಹೇಳ್ತಿರೋದು, ನಮ್ ಮಗಳು ಸಮಾನ ಕಣಪ್ಪ ಅವಳು. ನಮ್ಗೆ ಇದು ಪೂಜೆ ಹೋಗ್ತಲ್ಲ, ಸೋಮೇಶ್ವರ ಪೂಜೆ ನೀವು. ನಾನ್ ಹೇಳದ ಕೇಳಿಸು, ಅದನ್ನ ಹೇಳ್ತೀನಿ ಅದ ಆಮೇಲೆ. ಅಲ್ಲ, ಆ ಹೆಣ್ಮಗ ನಿನ್ ಸಂಪರ್ಕದಲ್ಲಿ ಐತ ಈಗ ಇಲ್ವೋ? ಮಗನ್ ಮದುವೆ ಮಾಡಿದ್ವಿ, ಆಮೇಲೆ ಊಟ ಆಚೆಗಟ್ಟೆ ಬೆಳಬೆಳಿಗ್ಗೆ ಕಾಸು ಕೊಟ್ಟಿದ್ದೀನಿ ಶಿವ ಅಂತ ಮಗ ತಗೊಂಡು ಊದ್ಗಡ್ಡೆ ಹೆಚ್ಚಿ. ಅಲ್ಲಣ್ಣ, ನಿಮ್ ಸಂಪರ್ಕದಲ್ಲಿ ಐತೋ ಇಲ್ಲ ಬಿಟ್ಬಿಟ್ಟಿದಿರೋ ಇಲ್ಲ ಏನೋ ಜೀವನದಲ್ಲಿ ಸಾಕು ಮದ್ವೆ ಆಯ್ತು, ಮುಂಜೆ ಆಯ್ತು, ಮಕ್ಳಿಗೆ ಮದ್ವೆ ಮಾಡ್ದೆ ಅಂತ ಬಿಟ್ಟಿದ್ಯೋ? ನಿಂಗ್ ಗೊತ್ತು ಅಲ್ವಾ? ನಮ್ದು ಈಗ ಯಾವ್ದೋ ಒಂಚೂರು ಅಡವೆ ಕಡೆದ ಅಲ್ಲಿ ಇಲ್ಲಿ ನಾವು ಓಡಾಡ್ಬೇಕು, ಇಲ್ಲೆಲ್ಲ ಇದಕ್ಕೋಗಿ ಬರ್ಬೇಕು. ನಮ್ಗೆ ಕೆಮ್ಮಣ್ಣು ಬೇಡ, ತಿಮ್ಮಣ್ಣು ಬೇಡ, ಇದೆ ನಮ್ಗೆ ಅದು ಬರಲ್ಲ. ಆಮೇಲೆ ಕೆಮ್ಮಣ್ಣೊಳಿಗೆ ಟಾರ್ಗೆಟ್ ತುಳಿತೀರ, ಅದ್ರ ತುಳಿಯಕ್ ಹೋಗಿ ಬಿಗಿದ್ದು ತುಳಿಯಕ್ ಆಗಲ್ಲ. ಕಾಲೆತ್ತು ಅದು ಅದೇನೇನೋ ಅರ್ಧ ಮಾಡ್ಬೇಕು. ಅರ್ಧ ಮಾಡ್ಬೇಕು ಅಂದ್ರೆ ಅಣ್ಣ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದಿಷ್ಟು ಸೋಡಾ ಹಾಕೋದು ಆಯ್ತಾ. ನನಗೆ ಅದು ತಲೆಗೆ ಹೋಗಲ್ಲ, ಸುಮ್ಮನೆ ಬೆಳಗ್ಗೆ ಬುಧವಾರ ನೋಡು, ನಾನು ಹೇಳಿದೀನಿ, ಬುಧವಾರ ನೀನ್ ಹೋಗಿ ಕೆಲಸ ಎಲ್ಲ ಆಗುತ್ತೆ ನಿನ್ಗೆ. ಬುಧವಾರ ಕರೆಕ್ಟ್, ಬುಧವಾರ ಭೂಮಿ ಹುಟ್ಟಿದ ವಾರ ನಿನ್ಗೆ ಹೋಗಿ ಕೆಲಸ ಎಲ್ಲ ಆಗುತ್ತೆ ನೋಡು. ನಾನು ಪೂಜೆ ಮಾಡೋದಲ್ವ ನೋಡಿದ್ದಲ್ಲ, ನಾನು ಹೇಳ್ತಿರೋದು ಒಂದು ಸುಳ್ಳಾಗಲ್ಲ, ಗೊತ್ತಾಯ್ತಾ? ನನಗ್ ಬರಲ್ವಲ್ಲ ಅದು. ನಿನ್ಗೆ ಹೋಗೋ ಕೆಲಸ ಇವತ್ತೆಲ್ಲ ಆಗುತ್ತೆ, ಗೊತ್ತಾಯ್ತಾ? ನೀನು ಹೆಂಗನ ಮಾಡಿ ಒಂದೇ ಒಂದ್ ಲೋಡ್ ಐತೆ, 500 ರೂಪಾಯಿ ಕಮ್ಮಿ ಕೊಟ್ಬಿಡ್ಬೇಕಾದ್ರೆ 10,000ನೇ ಕೊಡು. ನಿಮ್ಮ ಇಲ್ಲಿ ಸೂರಿಸ್ಕೊಂಡು ನಾವ್ ಏನ್ ಮಾಡ, ನನಗ್ ಬೇಡ ಸಂಬಂಧ ಖಂಡಿತ ನನಗೆ ನೋಡಿ ಯಾರಿಗಾನ ಬಿಟ್ಬಿಡಿ. ನನ್ನ ಅದ್ರ ಗೊತ್ತಿಲ್ಲ, ಅದು ಕೆಮ್ಮಣ್ಣು ಮಾರಕ್ಕೆ ನನ್ನ ಮಾರಾಟ ಕೆಮ್ಮಣ್ಣು ಯಾರೋ ನಮ್ಮ ಮಕ್ಕಳು ಫೈನಾನ್ಸಿಯಲ್ ಯಾರು ನಾಮ ಹಾಕಿರೋದಕ್ಕೆ ತಿಕ್ಕಿಡ್ತಿರ್ತಾನೆ ಅಂತ ತಗೊಂಡ್ರೆ ಬೇಡ. ನರಸಿಂಹಣ್ಣ ಒಳ್ಳೆ ತಮಾಷೆ ಮಾತಾಡ್ತೀಯಾ? ನಾನೇನ್ ನಾನ್ ಬಂದ್ ಬೇಕಾದ್ರೆ ಹೇಳ್ಕೊಡ್ತೀನಿ, ಖಂಡಿತ ಬೇಡ. ನಾನ್ ಬಂದ್ ಹೇಳ್ಕೊಡ್ತೀನಿ, ನೀನ್ ಆತರ ಮಾತಾಡಕ್ಕೆ ಹೋಗ್ಬೇಡ. ಏನೋ ಆಡ್ಕೆ ಅಂತ ಸುಮ್ಮನೆ ಏನ್ ಆಡ್ಕೊಳಲ್ಲ, ವ್ಯವಹಾರ ಇವಾಗ ಮಾತಾಡ್ಬಿಟ್ಟು ನನ್ ತಲೆ ಬೆಳಗ್ಗೆ ಆಯ್ತು. ಯಾವ ಕಡೆಗೆ ಇವ್ರು ಈಗ ನನ್ ಮಕ್ಳಿಂದ ಬುತ್ತಿ ಅವರಲ್ಲ ಇವ್ರು ಹೊರಗಲ್ಲ ವ್ಯವಹಾರಗಳು. ಮಾವಿನ ಮರಗಳು ಅವು ಇದ್ವಲ್ಲ ಸಾಬ್ರ, ನೀವು ಸಾಹೇಬ್ರ, ನಿಂಗೆ ಮಾವಿನ ಮರ ತಗೊಳಕ್ಕೆ ಯಾರಾದ್ರೇನು? ಅಲ್ಲ ಸಾಹೇಬ್ರು ಆದ್ರೆ ಜಲ್ದ್ ಹೊಡೆಯೋದು ಕೊಡಿಸ್ಬಿಡ, ನಿಮ್ಗೆ ಕೊಡಿಸ್ಬಿಟ್ಟು ನಾವು ಎಲ್ಲ ನಾವು ನುಣ್ಣಗೆ ಹೋಗೋಣ ಅಂತ ನಮ್ಮ ಮನ್ಸು. ಏನಿಲ್ಲ, ಏನ್ ಗೊತ್ತಾ, ಅಲ್ಲಿ ಇದು ಸಾರು ಮಾಡಿದ್ರ ಅಣ್ಣ, ಜಾಸ್ತಿ ಆಯ್ತಾ ಸಾರು ನಿಮ್ ಮನೆಗೆ? ಸಾರು ಏನ್ ಮಾಡಿದಿಲ್ಲ ಮಗ? ಸಾರು ಹೇಳು ಮಗ. ಮಗ ತಾಯಿನ ಕಿವಿನ ಕೇಳಲ್ಲ, ಹುಡುಗಿ ನೆನಪಂತ ಕುಂತೀವಿ. ಏನ್ ಮಾಡಿದ್ರಮ್ಮ ಸಾರು? ಖಾರ ಖಾರ ಆರ್ದೈತೆ ಅಂತೆ, ಖಾರ ಖಾರ ಇದು ಒಂದೊಂದು ಬಾಕ್ಸ್ ಹಾಕೊಂಡು ಬಂದ್ಬಿಡೋಣ. ಎಲ್ಲಿಗೆ? ಇಲ್ಲಿ ಅಡ್ರೆಸ್ ಆಗಲ್ಗುಂಟೆ ಸ್ಮಶಾನ. ಈಗಿನ ತಲೆ ಹಾರ್ಕೊಂಡಿಲ್ಲ ಸ್ವಾಮಿ, ಸ್ಮಶಾನಕ್ಕೆ ಹೋಗಿ ಈಗ ಮುಚ್ಚಿ ಈಗ ಬಂದಿರೋದಿನ್ನ ತಲೆ ಸ್ನಾನ ಮಾಡಿ ಕುಂತಿದ್ದೀನಿ.
ಆಗ ಅದಕ್ಕೇನೆ ನಾನು ಹೇಳಿದ್ದು, ಏನ್ ಸ್ವಾಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ 5 ಕೆಜಿ 7 ಕೆಜಿ ಅಕ್ಕಿ ಕೊಡ್ತಾರೆ, 2 ಕೆಜಿ ಅಕ್ಕಿ ಕೊಡ್ತಾವ್ರೆ. ಸುಮ್ನೆ ಅಕ್ಕಿಗಳು ಏನ್ ಕನ್ನ ವೇಸ್ಟ್ ಮಾಡ್ಬೇಕು? ಈಗ ಸತ್ತೋದ್ರಲ್ಲ ಅಲ್ಲಿ ಕೂಡು ಇದ್ ಮಾಡಿದ್ರಲ್ಲ ಅನ್ನ, ಅದು ಸುಮ್ನೆ ವೇಸ್ಟ್ ಆಗಿದೆ. ಅದಕ್ಕೆ ನೀವು ಮನೇಲಿ ಸಾರ್ ತಗೊಂಡ್ಬಿಡ್ರಿ, ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡಣ. ಮತ್ತು ಇದು ಕುಡಿಕೆ ಒಳಗೆ ಇಕ್ಕಿ ಹೊಡ್ಯಾಕರಲ್ಲ ಅದನ್ನ ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡಣ. ಹೊರದಾಗ ಬಂದವ್ರೆ ನಾನು ಅವಾಗಲೇ ತಗೊಂಬಂದಿವೆ ನಿನ್ಗೆ, ಅವ್ರು ಎಲ್ಲ ಸೇರ್ಕೊಂಡ್ ತಿಂದ್ರೆ ಸಾಲ್ಟೇಜ್ ಬಂದ್ಬಿಡ್ತತೆ. ಅದಕ್ಕೆ ನೀನು ಒಬ್ಬನೇ ತಗೊಂಬಂದ್ರೆ ನಾವು 3-4 ಜನ, ನಾನು ಶಂಕರ ಹಂಗ ಸೇರ್ಕೊಂಡು ನಾವು 4 ಜನ ಸಾಂಬಾರ್ ತಗೊಂಬ ನೆಂಚ್ಕೊಂಬರಂಗೆ ಹಂಗೆ ಹಬ್ಬ ಕರ್ಸ್ಕೊಂಬ. ಇದು ಇದನ್ನ ಕಲ್ಲಿಕ್ಕಿ ದಾರ ಕಟ್ಟಿ ಇದು ಮೂಟೆ ದಾರ ಕಟ್ಟಿ ಹೊಡ್ಯಾಕರಲ್ಲ ಅವನ್ನ ನೋಡಿ ನೀನ್ ಬುದ್ಧಿವಂತ, ನೀನು ಅವಾಗಲೇ ಚೆನ್ನಾಗಿ ಸ್ಕೆಚ್ ಹಾಕಿರಂಗಿದ್ಯಾ ನೋಡಿ, ಕರೆಕ್ಟಾಗಿ ಹೇಳ್ತಾ ಇದೀಯಾ ನೋಡು. ನೀನ್ ಬಾಯಿ ಬಿಟ್ಟು ಹೇಳಿದ್ರೆ ಬಾಯಿ ಬಿಟ್ಟು ಹೇಳಿದೀನಿ ಅಷ್ಟೇ, ನನಗೂ ನಿನ್ಗೂ ವ್ಯತ್ಯಾಸ. ಈಗ ಕರ್ಕೊಂತವ ಖಾರ ಹರ್ಸ್ಕೊಂಡು ಒಂಚೂರು ಹಪ್ಪಳ ಸುಡಿಸ್ಕೊಂಡು ಇಲ್ಲ ಎಣ್ಣೆಲಿ ಕರ್ಸ್ಕೊಂಡು ಉದ್ದಿನ ಹಬ್ಬ ತಂಬ, ಹುಳ್ಳಿಕಾಳು ಹಪ್ಪಳ ಅವೆಲ್ಲ ತರಬೇಡ. ಅಲ್ಲೇ ಕಲ್ಸ್ಕೊಂಡು ಸಮ ಭಾಗ ಮಾಡ್ಕೊಂಡು 4 ಜನ ಅಲ್ಲೇ ತಿನ್ನೋಣ. ಅಲ್ಲ ನೀನು ಕರೆಕ್ಟ್ ಆಗಿ ಹೇಳಲ್ಲ ಲೋಫರ್ ನನ್ನ ಮಕ್ಳ್ರ. ಅಲ್ಲಿ ಹೊಡೆದಿರೋ ಅನ್ನನ ಈಗಿನ ಕಾಲದಾಗೆ ಅಚ್ಚುಕಟ್ಟಾಗಿ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ನೆಂಚ್ಕೊಳಕ್ ಇಲ್ದ್ರೆ ಇವ್ನು ಏನ ಮಾತಾಡ್ತಾನಲ್ಲಪ್ಪ ಸ್ವಾಮಿ. ಇವಾಗ ಮುದ್ದೆ ಮಾಡ್ಬಂಗಿಲ್ಲ, ಅನ್ನ ಮಾಡಿ ಅಲ್ಲಿ ಹೊಡಾಕೊರಲ್ಲ ಮಡಿಕೆಗೆ. ನೀನು ಆಯ್ನ ನನ್ಗೇನ್ ಕೊರ ಸುಮ್ಕಿದ್ ಗುದ್ದೆ ಕಲ್ಲ ನಾನೇ ಫೋನ್ ಮಾಡಿ ನಾನೇ ಈ ಕೂಳ್ ಮಡಿಕೆ ಹೊಡಾಯ್ತಿರೋದ್ರಾಗೆ ಅನ್ನನ ನಾನ್ ಸಾರು ಮಾಡ್ಸ್ಕೊಂಡ್ಬಂದು ನೀವು ಇದು ಊಟ ಮಾಡ್ತೀರಾ? ಊಟ ಮಾಡೋಣ ತಗೊಳ್ರಿ ಕೃಷ್ಣ. ಹಲೋ ಹಲೋ, ಈಗ ಯಾರು ಇಲ್ಲ ತಾಂಬರ ಜಲ್ದಿಲೆ. ಅದು ಅನ್ನ ಇದು ಎಣತ ಹೊಡೆಯಕ್ಕೆ ಅನ್ನ ತಿನ್ನ ಸ್ವಾಮಿ ನಾವು ಅನ್ನಲ್ವನ ಯಾವ್ದಾದ್ರೇನು. ನೀನ್ ಸರಿ, ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀಯ, ಹೆಂಗೋ ನೀನು ಲೇ ಅನ್ನ ತಿಂದಾನೆ ನೀನ್ ಎಷ್ಟು ಕುಡ್ದಿರ್ಬೇಕಲ್ಲ ಲೋಕ ಅವ್ರ ನನ್ ಮಗ. ನಾನು ಅಲ್ಲಿ ಹೊಡೆದೋಗಿರ್ತಾವ ಸಾಕು ನಮ್ಮನೆಗೆ ಮಾಡ್ಕೊಂಡ್ಬಂದು ಅಲ್ಲಿ ತಿನ್ನಾನೆಲ್ಲ ಕುಡ್ಕ ಹಪ್ಪಳ ತಾಂಡು ಏನೋ ಹಪ್ಪಳ ಕರ್ಸ್ಕೊಂಡು ಒಂದ್ ಬಾಸ್ ಕಾಯ್ಕೊಂಡು ಜಲ್ದ್ ಬಾರೋ, ಯಾರು ಇಲ್ಲ ಬಳ್ಕೊಂಡ್ ಬಾಯಿ ಇಕ್ಕೊಂಡಿದ್ ಬರೋಣ. ನೀನು ಅಷ್ಟೇ ಜಾಸ್ತಿ ಜನ ಆದ್ರೆ ಸಿಕ್ಕಲ್ಲ, ನಮ್ಗೆ ಹೊಡ್ತುಂಬಲ್ಲ. ನಾವು ಹೋಗ್ಲಿ ನಿನ್ಗೆ ಆಮೇಲೆ ಫೋನ್ ಮಾಡೋದು, ಅವ್ರೆಲ್ಲ ಹೊರಟೋದ್ಮೇಲೆ ನಿನಗೆ ಫೋನ್ ಮಾಡಿರೋದು. ಜಲ್ದ್ ಬತ್ತೀಯಾ? ನನಗೇನಾರು ಅಲ್ಲೇ ನನಗೆ ಇವಾಗ ಪೂರ್ತಿ ದೂರ ಬಾಕ್ಲಾಗೈತೆ. ನನಗೆ ಮದುವೆ ಮಾಡಿ ನನಗೇನ ತಲೆ ನೇಗಿಸ್ಬಿಟ್ರಿ ಈ ನೋಡೋ. ಯಾಕೆ ನರಸಿಂಹಣ್ಣ ನೀನ್ ತಲೆಗದ್ದು ಏನ್ ಮಾತಾಡ್ತೀಯಲ್ಲ? ನಮ್ಗೆಲ್ಲ ಕಷ್ಟ, ನಿನ್ಗೇನಿಲ್ಲ ಕಷ್ಟ. ಎಲ್ಲರೂ ದುಡಿತಾರೆ. ನಮ್ ಹುಡುಗಲ್ ನನ್ ಮಕ್ಳ್ರ ನೀ ಅಲ್ಲಿ ಎಣ ಮುಚ್ಚಿದಾವ ಅನ್ನ ತಿನ್ನಕ್ ನಾನು ಅಯ್ಯೋ ತಿಂದ್ಬಿಡ್ರಿ. ಅದಕ್ಕೆ ನಾವು ನರಸಿಂಹಣ್ಣ ನಾನ್ ಹೇಳೋದಾಗೇನ ತಪ್ಪಿದ್ರೆ ನರಸಿಂಹಣ್ಣ ಹೇಳೋದ್ ಕೇಳಿಸ್ಕೊ. ನಾನ್ ಹೇಳೋದಾಗ ಏನಾದ್ರು ತಪ್ಪಿದ್ರೆ ನೀನ್ 7 ತಿಂದು ನನ್ ಮಕ್ಕ ಹೋಗ್ಬಿಡ್ಬೇಕಾರೆ 7 ತಿಂದು ನಂದೇನೋ ನಾನು ಹೇಳ್ತಿರೋದಾಗ ಏನಾರ ತಪ್ಪಿದ್ರು ಅಂದ್ರೆ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರು ನೀನ್ 7 ತಿಂದು ನನ್ ಮಕ್ಕುಗಿ ನಾನು ಮುಗಿಸ್ಕೊಂತೀನಿ. ನೀನ್ 7 ತಿಂದ್ಬಿಟ್ಟಿ ನನಗ್ ಮಕ್ಕುಗಿ ನಾನು ನೋಡೋ ಊಟನ ಬೇಡ ಏನು ಬೇಡ ಹೋಗ ನಿಮ್ಮ ಅವು ತಿಂತ ಹೋಗಿ ನೀ ತಾಯಿನಾಕ ಊಟ ಈ ಕುಟುಂಬಲ್ಲ ಶಿವ ನಿಮ್ಮ ಸತ್ತಿರ ಅನ್ನ ತಿನ್ನ 7 ತಿಂದ ನನ್ನ ಮಕ್ಕಳು. ಹಲೋ ಹಲೋ ಹಲೋ, ಅಲ್ಲೆಲ್ಲ ತುಮಕೂರು ಹತ್ರ ಆಕ್ಸಿಡೆಂಟ್ ಆಗಿದೆಯಂತಲ್ಲ? ಎಂದೇಳಿ? ಇವಾಗ ಫೋನ್ ನಾನು TV9 ಅಲ್ಲಿ ನೋಡ್ತಾ ಇದ್ದೆ. ಇವಾಗಲ್ಲ TV9 ಅಲ್ಲಿ ಇದು ಚಿಕ್ಕಮಂಗ್ಳೂರ್ ಹತ್ರ ಆಕ್ಸಿಡೆಂಟ್ ಆಗಿರೋ ಸರ್. ಈ ಜನ ರಸ್ತೆ ಗುಂಡಿ ಬಿದ್ದು ಸೀಟಿನಲ್ಲಿ ಒಂದ್ ಹೆಣ್ಮಗ ಬೈತಾ ಇದೆ. ನೀವ್ ಯಾರು ಹೇಳಿ? ಅಲ್ಲ ಅದಲ್ಲ ಅಂದ್ರೆ ತುಮಕೂರು ಹತ್ರ ಆಗಿದೆ, ಬೈಕ್ ಸವಾರ ಸ್ಥಳದಲ್ಲೇ ಸಾವು ಅಂತ ಅಂದ್ರು. ನಾನು ನಿಮ್ಗೆ TV9 ನೋಡ್ತಾ ಇದ್ದೀನಿ ನಾನು ಅದೆಲ್ಲ ನೋಡ್ತಿದ್ದೆ. ನಾನು TV5 ಅಂದ್ರೆ TV5 ಅಂತ ಬರುತ್ತೆ, ಅದು ಚಾನಲ್ನೇ. ಅದ್ರಲ್ಲಿ ತುಮಕೂರು ಸಮೀಪ ಭೀಮಸಂದ್ರ ಸಮೀಪದ ತುಮಕೂರು ಜಿಲ್ಲೆ ಭೀಮಸಂದ್ರ ಸಮೀಪ ಬೈಕ್ ಸವಾರ ಸ್ಥಳದಲ್ಲೇ ಸಾವು ಅಂತ. ನಾನೆಲ್ಲ ನಿಮ್ಗೆ ಸತ್ತೋದ್ರನು ಅಂತ ಹೇಳಿ ಫೋನ್ ಮಾಡಿದೆ ಅಂದ್ರೆ ನಾನು ಲಲ್ಲಿ. ನಿಮ್ಮ ತುಳಿಗ್ ನಾ ತುಣ್ಯಾಕ ನೀನ್ ತಾಯಿನ ಹಾಕ್ಯ ನಿಮ್ಮ ಎಷ್ಟೆಲ್ಲ ಕುಟ್ಸ್ಕೊಂಡಿದ್ದಲ್ಲ ಸುಳ್ಳ ಮುಂದೆ ನಾನೇ ಸತ್ತೋಗಲ್ಲ. ನೀವ್ ತಾಯಿನ ಹಾಕ್ಯ ಈ ಮಾತಾಡ್ತಾ ಇರೋದು ನಾನೇ. ಅಲ್ಲ ಮತ್ತೆ ಈಗ ನಾನು ನೀವೇನೋ ಸತ್ತೋದ್ರನು ಏನಾನ ಆಗಿ ಅಂತೇಳಿ ಮಾಡ್ದೆ ಅಂದ್ರೆ ನಿಮ್ಮ ತುಳಿಗ್ ನಾ ಸುಮ್ನೆಕ ಎಷ್ಟು
ಮುಂದೆ ನಿನ್ ತಾಯಿನಾಕ್ಯ ನೀನು. ಅಲ್ಲ ನಿಮ್ಗೇನು ಆಗಿಲ್ಲ ತಾನೇ? ಓಯ್ ನಾನೇ ಮಾತಾಡ್ತಾ ಇರೋದು, ನನಗ್ಯಾಕೆ ನಿಮ್ಮ ಅವ್ನ್ ತೆಗಿಸ್ಕೊಳಕ್ ಆಗ್ತದೆ? ನಿನ್ ತಾಯಿನೇ ಹೋಗಿ ನಿಮ್ಮ ಅಮ್ಮನ್ ನೆಗಿಸ್ಕಲ್ಲನ. ಅಲ್ಲ ನಿಮ್ಗೆ ನಾನು ತುಮಕೂರು ಜಿಲ್ಲೆ ಆಕ್ಸಿಡೆಂಟ್ ಆಗಿದೆ ಅಂದ್ರಲ್ಲ, ಅದಕ್ಕೆ ನಿಮ್ಗೇನು ಆಕ್ಸಿಡೆಂಟ್ ಆಗಿ ಸತ್ತೋದ್ರನ್ನೋ ಅಂತ ನಂಗೆ ತುಂಬಾ ಎದೆ ಬಡ್ತ ಜಾಸ್ತಿ ಆಗ್ಬಿಟ್ಟಿತ್ತು. ಅಂದ್ರೆ ನನ್ಗೆ ನಿಮ್ಗೇನ ಸತ್ತೋದ್ರನ್ನೋ ಅಂತ ಎದೆ ಬಡ್ತ ಜಾಸ್ತಿ ಆಗ್ಬಿಟ್ಟಿತ್ತು. ನನಗೆ ರೈಸ್ ಮಾಡ್ಬೇಡ, ನಿನ್ ತಾಯಿನಾಕ್ಯ ನನ್ಗೇನೋ ತಲೆಗಚ್ಚಿರೆ ಅದೇ ನೋಡು. ನಾನು ಕೈಯ ಕಾಲ ಮುರಿದೋಗ್ಬಿಡ್ಲಿ ಬೇಕಾದ್ರೆ ನಿನ್ಗೆ ನೋಡ್ಕೊಂತೀನಿ. ನೀನ್ ಹೊಟ್ಟೆ ಮೇಲೆ ಬಸ್ ಹತ್ಬಿಟ್ಟು ಈಗ ನಿನ್ ಕಳ್ಳೆಲ್ಲ ಈಚೆಗೆ ಬಂದು ನೀನ್ ಸತ್ತೋಗ್ಬಿಟ್ರೆ ತೆಂಗಿಸ್ಬಿಟ್ರೆ ನಿನ್ ತಾಯಿನಾಕ್ಯ ನಿಮ್ಮ ಅವ್ನ್ ತುಲ್ಲಿಗ್ ನಾನು ಊಟ ಮಾಡಕ್ ಹೋಗ್ಬಿಡವ ನಿನ್ ತಾಯಿನಾಕ್ಯನಿ. ಅಲ್ಲ ನೀವು ಈಗ ಹಿಂಗ್ ಹೋಗ್ತಾ ಇರ್ತೀರ, ಬಸ್ ಬಂದ ಹೊಡಿತೀನಿ ಕೆಳಗೆ ಬೀಳಿ ಅಂತ ಬುಲ್ಟೆ ಮೇಲೆ ಟೈರ್ ಹತ್ಬಿಡ್ದು ಮಿಡ್ಲೆಲ್ಲ ಈಚೆಗೆ ಬಂದ್ಬಿಟ್ರೆ ನಿಮ್ಮ ಅವ್ನ್ ತುಲ್ ಈಚೆಗೆ ಬಂದ್ಬಿಟ್ರೆ ಅದಕ್ಕೆ ಸತ್ತೋಗ್ಬಿಟ್ರೆ. ಎನ್ ನರಸಿಂಹರಾಜು, ಬಳ್ಳಾಪುರ. ಲೇಟ್ ನರಸಿಯಪ್ಪ. ಲೇಟ್ ನರಸಿಯಪ್ಪ. ಆಗ ಅವ್ರಿಗೆ ಮಾಡಿರೋದು ತಿರ್ಗಾ ಮಣ್ ಮಾಡಿಕೊಂಡಿದೀವಿ, ಜಾಸ್ತಿ ಜನ ಸೇರಂಗಿಲ್ವಲ್ಲ, ಅವಾಗ ಬಾರಣಿ ಈಗ ಬಂದ್ಬಿಡು ಜಲ್ದಿ. ನಾನ್ ಬರಲ್ಲ. ಯಾಕೆ? 3-4 ಸಲ ಮಣ್ಣು ಮಾಡ್ತಾರ ಅದನ್ನ. 3-4 ಸಲ ಮಣ್ಣು ಮಾಡ್ತಾರ. 3-4 ಸಲ ಅಲ್ಲ, ಮೊನ್ನೆ ಮಾಡಿದ 4 ತಿಂಗಳಿಂದೆ ನಮ್ಮ ಗರ್ಭನ ಎಲ್ಲರೇ ನಮ್ಗೆ ಇವಾಗ ಅವ್ರೆಲ್ಲ ಬಂದು ಹಿಡ್ಕೊಂಡು ಅಟ್ಟಾಡ್ಕೊಂಡು ಹೋಗಿದ್ರೆ ನಮ್ ಮನೆಗೆ ಎಲ್ಲ ವಾರ ಸತ್ತು ಹೋಗ್ತಾರ. ತಿರ್ಗಿ ಯಾರ ಮಣ್ಣಿಗೆ ಬಂದಿದ್ದಿ ಅಂತಾರ. ಯಾರು ಹೋಯ್ತಾರೆ? ಅವ್ರ ಮಕ್ಳು, ಅವ್ರು ಇವನು ವೆಂಕಟೇಶ, ಆಮೇಲೆ ಇವ್ರು ಪಾಪಯ್ಯ ಇವರೆಲ್ಲನ. ನಾನೆಲ್ಲ ಮಾಡಿರೋದು ವೆಂಕಟೇಶನೇ ಮಾಡಿರೋದು ನನ್ ಫೋನು. ಯಾಕೆ ಉಯ್ಯಕ್ ಹೋಗ್ತಾರೆ? ಈಗ ಅಲ್ವಾ 4 ತಿಂಗಳಿಂದ ನಿಮ್ಮ ಅವ್ವ ಎಲ್ಲ ಬಂದಿದ್ರಲ್ಲಪ್ಪ, ಅವ್ವ ಎಲ್ಲ ಮಣ್ಣಿಗೆ. ನಾವು ಇದಕ್ಕೆ ಹೋಯ್ದ್ವಲ್ಲ, ಚಿಕ್ಕಂದೂರ್ಗೆ ಹೋಯ್ದ್ವಲ್ಲ. ಬಂದಿದ್ರಲ್ಲ. ಬಂದೆಲ್ಲ ಆದ್ಮೇಲೆ ಮಣ್ ಮಾಡಿ ಬಂದಿದ್ದು. ಅವತ್ತು ಹಾಲು ತುಪ್ಪ ಬಿಡಕ್ ಹೋದ, ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಏನ್ ಮಣ್ಣಿಂಗ್ ಅಳ್ಳಾಡ್ತಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ, JCB ತರಿಸ್ತಿ ಮಣ್ ತಗ್ಗಿಸ್ತು. ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ, ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ. ಆಮೇಲೆ ಏನ್ ಆಮೇಲೆ? ನಾನು ಕತೆ ಹೇಳ್ತಾ ಇದ್ದೀರಾ? ಓಯ್ ಬಾಳೆಹಣ್ಣು ಗುಂಡಿ ಮೇಲೆ ಇಕ್ಕಿರೋದು, ಗುಂಡಿ ಮೇಲೆ ಮಣ್ಣು ಮುಚ್ಚಿ ಇಕ್ಕಿರೋದ, ಒಳಗಡೆಗೆ ಎದ್ದು ಕುತ್ಕೊಂಡ್ ತಕ್ಕಂತಿದ್ದಿತ್ತ. ಹೂ ಕಣ್ಣು ಮಾಮ. ಬಯಲ್ ಗಿಲ್ತ ನಾನು ನನಗೆ ಹಿಡ್ದೈತೆ ನೋಡೋಣ. ಮಗ ಅಲ್ಲಿ ಇದೇನಿದು ಬೆಳಿಗ್ಗೆ ಇದು ಹೋಟೆಲ್ ಐತೆ. ಹಲೋ ಸ್ವಾಮಿ, ನನಗೆ ಫೋಟೋ ನೋಡಿ ಇನ್ನಲ್ಲ. ಅದನ್ನೇ ಈಗ ಆಮೇಲೆ ಕಾಯಿ ಬಾಳೆಹಣ್ಣು ತಿಂತಿದ್ದಲ್ಲ, ತಿರ್ಗಿ ಎಬ್ಬರ್ಸ್ಕೊಂಡ್ ಕರ್ಕೊಂಡ್ ಬಂದ ಮನೆಗೆ. ಓಡಾಡ್ಕೊಂಡಿತ್ತು. ಮೊನ್ನೆಲ್ಲ ಪೆನ್ಷನ್ ಬಂತು, ಪೆನ್ಷನ್ ತಂದಿತ್ತಪ್ಪ. ರಾತ್ರಿ ಮನೆ ಕಟ್ಟಿದ್ದೆ, ಬೆಳಗಿನ ಜಾವ ಹಾಲ್ ಕರೆಯಕ್ಕೆ ಅಂತ ಎದ್ದು ಮಕ್ಕ ನೋಡ್ತೀನಿ, ಮಾಮ ಮಾತಾಡ್ತಿಲ್ಲ ಅಪ್ಪ. ಹೊಸ ಮೊನ್ನೆ 2-3 ತಿಂಗಳಾಗ ಮಾರ್ದ ಅಂದ್ರಿ. ಅಯ್ಯೋ ಹೊಸ ಅಲ್ಲ ಕಡೆ, ನಮ್ಮಪ್ಪ. ಈಗ ನಮ್ಮ ಊರಿಗೆ ಹೇಳ್ತಿದ್ದಾಳೆ ವೆಂಕಟೇಶ್. ನಮ್ಮ ಮಗು ಹೇಳ್ತೀನಿ ಅಲ್ಲಿ ಅಗ್ಗೇರಿಗೆ ಹೋಯ್ತಿ. ಅದೇ ಹುಷಾರಿಲ್ವಲ್ಲ ನಮ್ಮ ಅಣ್ಣರಿಗೆ, ಅಲ್ಲಿ ಅಗ್ಗೇರಾಗಿ ಮೆಡಿಕಲ್ ಕಾಲೇಜಿಗೆ ಐತೆ. ಫೋನ್ ಮಾಡ್ತೀನಿ ತಳಿ ನೋಡೋಣ, ಹೇಳ್ತೀನಿ ವೆಂಕಟೇಶ್. ಅಲ್ಲ ಮಾಮ, ಅಲ್ಲ ಇವಾಗ ಕುಡಿಯೋದ್ ಬಿಟ್ಟಿದ್ದಲ್ಲ, ತಿಳಿ ಕುಡಿಯೋದ್ ಕಲ್ತಿದ್ಯಾ? ಈಗ 8:30 ಮಣ್ಣು ಮಾಡಿಕೊಂಡಿದೀವಿ. ಆಮೇಲೆ ರಾವು ಕಾಲ ಅಂತೆ ಬಂದ್ಬಿಡು, ಸೀದಾ ಮಣ್ಣು ಮಾಡ್ಬಿಟ್ಟು ಹಂಗೆ ಮಟನ್ ಬೇಯಿಸಿದೀನಿ. ಊಟ ಮಾಡ್ಕೊಂಡು ಹೋಗ್ಬಿಡ, ನಾವು ಮಟನ್ ಮಾಡಿಸ್ತೀನಿ. ಕುಡಿಯೋದ್ ಕಲ್ತಿದ್ಯಾ? ಅಯ್ಯ ನೀನ್ ತಾಯಿನಾಕೆ, ನನಗ್ ಮೊದ್ಲು ನನಗ್ ಮೆಟ್ಲ ಹೊಡ್ಕೋಬೇಕು. ನಮ್ನಿಂತ ತಿಕ್ಕಲ್ ನನ್. ಅಯ್ಯೋ ಮಾತ್ರೆ ಕೊಡು. ಹಲೋ, ಸ್ನಾನ ಮನೆ ಕೇರ್ಬೇಕಿನ್ನ
ನೀವು ಒಳ್ಳೆ ಹೆಸರು ಮಾಡ್ಬೇಕು. ಈಗ ನೋಡಿ ತಿಪ್ಟೂರು ರತ್ನಮ್ಮನ್ ಮಡಿಕೊಂಡಿದ್ದೀರಾ, ಗೊಲ್ರಮ್ಮನ್ ಮಡಿಕೊಂಡಿದ್ದೀರಾ. ಎಮ್ಮರವಾಗಿದೆ ಎಣ್ಣೆಯ ಸೇಡು 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 ಸ್ಮಶಾನವೆನಿಪುದು ಕೌರವ ನಾಡು ದಗದಗ. ನಾಳೆ ಶುಕ್ರವಾರ ಬೇಡ, ನೀವು ಭಾನುವಾರ ಬರ್ತೀರಾ ಬೆಂಗಳೂರಿಗೆ? ಇಲ್ಲ ಸ್ವಾಮಿ. ಅಲ್ಲ ನಿಮ್ಗೆ ಯಾವ್ದಾನ ಈ ನೆಕ್ಸ್ಟ್ ಫಿಲಂ ಬರ್ತಾ ಇದೀವಿ, ಫಿಲಂ ಮಾಡ್ತಾ ಇದೀವಿ. ನಮ್ಗೆ ಅಡ್ರೆಸ್ ಗೊತ್ತಾಗಲ್ಲ ಸ್ವಾಮಿ. ಟೌನ್ ನೀವು ಜೊತೆಗೆ ಯಾರನ್ನ ಕರ್ಕೊಂಬಂದಿಲ್ಲ, ಮೆಜೆಸ್ಟಿಕ್ ಬನ್ರಿ. ಮೆಜೆಸ್ಟಿಕ್ ನಮ್ ಕಾರ್ ಕಳಿಸ್ತೀನಿ, ಕಾರಲ್ಲಿ ಬರೆಯೋರಂತೆ ನೀವು. ಇಲ್ಲಿ ನಮ್ಗೆ ಅದೇನೋ ಮಾತಾಡಿರೋದಕ್ಕೆ ಕೆಟ್ಟ ಮಾತಾಡೋದು ದಿನ 100 ಫೋನ್ ಮಾಡ್ತಾರ ಸ್ವಾಮಿ. ಇಲ್ಲ ಇಲ್ಲ, ನಾವು ಅದೇ ಅಭಿಮಾನಿನೇ. ಶ್ರುತಿ ತಾಳ ಏನು ತಪ್ಪಲ್ಲ ಸರ್, ಹಂಗ ಆಡ್ತಾ ಇದಾರೆ. ದಯವಿಟ್ಟು ನೀವು ಅವ್ರಿಗೊಂದು ಚಾನ್ಸ್ ಕೊಡ್ಲೇಬೇಕು. ನೋಡಿ ಈಗ ಒಂದ್ ಹಾಡು ಆಡ್ತಾರೆ, ಕೇಳಿಸ್ಕೊಳ್ಳಿ ನರಸಿಂಹರಾಜು ಅವರೇ. ಒಂದ್ ಹಾಡು ಆಡಿ ಸರ್ ಒಂಚೂರು, ಅವ್ರು ಕೇಳಿಸ್ಕೊಳ್ಳಿ ಡೈರೆಕ್ಟರ್ ಅವರು. ಅದು ಆಗ್ಲೇ ಹೇಳಿದ್ನಲ್ಲ, ಡುಮ್ ಡುಮ್ ಡಗ ಡಗ. ಅದು ಅದನ್ನ ಹೇಳಿ ಸರ್. ಡುಮ್ ಡುಮ್ ಡಗ ಡಗ ಸಿಂಪಲ್ ರಾಗ, ಡುಮ್ ಡುಮ್ ಡಗ ಡಗ ಹಾಕುತ್ತೀನಿ ಸಿಂಪಲ್ ರಾಗ. ನೀನೇನಾ ನನ್ನವಳು ನನ್ನವಳು ಮುಟ್ಟಿದರೆ ನಲಿಯುವಳು ಮುಟ್ಟದೆಯ ಮುಟ್ಟದೆಯೇ ಮುದ್ದಾಡದೆ. ದೇ ನರಸಿಂಹರಾಜು ಅವರೇ ದೇ ಆಡಿ ಸರ್. ದೇವರು ವಸೆದ ಪ್ರೇಮದ ದಾರ ತಾರ ದಿವಸ ಡೈರೆಕ್ಟರ್ ಇವ್ರು ಯಾವ ಊರ ಸ್ವಾಮಿ? ಬೆಂಗಳೂರು ಸರ್, ಗಾಂಧಿನಗರ. ಅಣ್ಣ ನಮ್ಗೆ ಯಾವ್ದೋ ಒಂದು ಸೈಡ್ ಪಾತ್ರ ಕೊಡ್ತೀವಿ ಸ್ವಾಮಿ, ಯಾವ್ದೋ ಒಂದು ಪಿಕ್ಚರ್ ಆಗಿ. ಇಲ್ಲ ನಿಮಗೆ ಒಂದ್ ಪಾತ್ರ ಈಗ ಮಿಸ್ಸೇ ಇಲ್ಲ. ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ. ಈಗ ಅಬ್ಬಾ ಡೈರೆಕ್ಟರ್ ಅವರೇ ಹೆಂಗೆ ಸರ್ ಹಾಡು? ಬಿಡಿ ಆ ರಾಗ. ಶ್ರುತಿ ಹೆಂಗೆ ಸರ್ ಅದು? ನಾಟಕದಾಗ ಶಕುನಿ ಪಾತ್ರ ಬೇರೆ ಮಾಡಿದ್ದೀವಿ ಸ್ವಾಮಿ. ಸರ್ ಹೇಳಿ ಮನ ಸಿಗ್ಬೇಕಾದ್ರೆ ಆ ನಾಯಿ ಕಟ್ಕೊಂಡು ಏನಾಗಬೇಕು ಸರ್? ಆ ಅಜ್ಜಿ ನಾಯಿ ಎಲ್ಲ ಬಿಸಾಕ್ರಿ ಸರ್, ಬಿಚ್ಚಿಟ್ಟವ್ರಿ ಸರ್. ಅವರು ಡೈರೆಕ್ಟ್ರು ಒಳ್ಳೆ ಖುಷಿ ಮೂಡಾಗಿದ್ದಾರೆ ನರಸಿಂಹರಾಜ್ ಅವ್ರು, ಕೇಳಿಸಲ್ಲ. ಈಗ ಇನ್ನೊಂದೆರಡು ಒಳ್ಳೆ ಚೆನ್ನಾಗಿ ಹೇಳಿದ್ರೆ ಅವ್ರನ್ನ ಒಳ್ಳೆ ಯಾವ್ದಾನ ಒಳ್ಳೆ ಫಿಲಮ್ ನಿಮ್ಗೆ ಸೈಡ್ ಆಕ್ಟಿಂಗ್ ಕೊಡ್ತಾರೆ. ಈಗ ಒಂದ್ ಯಾವ್ದಾನ ಒಂದ್ ಹಾಡು ಬಿಡಿ, ಅವ್ರು ಕೇಳಿಸ್ಕೊಳ್ಳಿ ಸರ್. ಒಂದ್ ಹಾಡು ಹೇಳ್ತಾರೆ, ಕೇಳಿಸ್ಕೊಳ್ಳಿ, ತುಂಬಾ ಚೆನ್ನಾಗಿ ನನ್ನವಳು ಮುಟ್ಟಿದರೆ ಮುಟ್ಟದೆ ಮುದ್ದಾಡಲೆ ಆಡಿದರೆ ಹರ. ಹಲೋ ಕಾಣ್ಲಿಲ್ಲ ಅಂದ್ರೆ ನರಸಿಂಹರಾಜ್ ಅವ್ರು ಲೈನ್ ಆಗಿದ್ದಾರೆ. ಒಳ್ಳೊಳ್ಳೆ ಸರ್, ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ. ಏನು ರಾಗ ಬರ್ತಾ ಶ್ರುತಿ ತಾಳ ಏನು ತಪ್ಪಲ್ಲ ಸರ್, ಹಂಗ ಆಡ್ತಾ ಇದಾರೆ. ದಯವಿಟ್ಟು ನೀವು ಅವ್ರಿಗೊಂದು ಚಾನ್ಸ್ ಕೊಡ್ಲೇಬೇಕು. ನೋಡಿ ಈಗ ಒಂದ್ ಹಾಡು ಆಡ್ತಾರೆ, ಕೇಳಿಸ್ಕೊಳ್ಳಿ ನರಸಿಂಹರಾಜು ಅವರೇ. ಒಂದ್ ಹಾಡು ಆಡಿ ಸರ್ ಒಂಚೂರು, ಅವ್ರು ಕೇಳಿಸ್ಕೊಳ್ಳಿ ಡೈರೆಕ್ಟರ್ ಅವರು. ಅದು ಆಗ್ಲೇ ಹೇಳಿದ್ನಲ್ಲ, ಡುಮ್ ಡುಮ್ ಡಗ ಡಗ. ಅದು ಅದನ್ನ ಹೇಳಿ ಸರ್. ಡುಮ್ ಡುಮ್ ಡಗ ಡಗ ಹಾಕುತ್ತೀನಿ ಸಿಂಪಲ್ ರಾಗ, ಡುಮ್ ಡುಮ್ ಡಗ ಡಗ ಹಾಕುತ್ತೀನಿ ಸಿಂಪಲ್ ರಾಗ. ನೀನೇನಾ ನಾನೇನಾ ನಾ ಕೇಶವ ಡೈರೆಕ್ಟರ್ ಅವರೇ. ಹೇಳಿ ಸರ್. ಈಗ ನಾ ಅಂತ ಹೇಳಿ ನೀವೊಂದು ಹಾಡು ಹೇಳಿ ಸರ್. ನನ್ನವಳು ಮುಟ್ಟಿದರೆ ನಲಿಯುವಳು ಮುಟ್ಟದೆಯೇ ಮುದ್ದಾಡದೆ. ದೇ ನರಸಿಂಹರಾಜು ಅವರೇ ದೇ ಆಡಿ ಸರ್. ಅವ್ರ ಡೈರೆಕ್ಟರ್ ಇವ್ರು ಯಾವ ಊರ ಸ್ವಾಮಿ? ಬೆಂಗಳೂರು ಸರ್, ಗಾಂಧಿನಗರ. ಅಣ್ಣ ನಮ್ಗೆ ಯಾವ್ದೋ ಒಂದು ಸೈಡ್ ಪಾತ್ರ ಕೊಡ್ತೀವಿ ಸ್ವಾಮಿ, ಯಾವ್ದಾನ ಒಂದು ಪಿಕ್ಚರ್ ಆಗಿ. ಇಲ್ಲ ನಿಮಗೆ ಒಂದ್ ಪಾತ್ರ ಈಗ ಮಿಸ್ಸೇ ಇಲ್ಲ. ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ. ಈಗ ಸರ್ ನೀವು ದಾ ಬಗ್ಗೆ ಹಾಡು ಹೇಳಿ ಸರ್. ದೇವ್ ಇದು ದಾ ಅದ್ರ ಹಾಡು ಹೇಳಿ, ನೆಕ್ಸ್ಟ್ ಹೇಳಿ, ನಿಮ್ಗೆ ಯಾವ್ದು ಬರುತ್ತೋ ಅದನ್ನೇ ಹೇಳಿ ಹೋಗ್ಲಿ. ಯಾವ್ದನ ಆಗ್ಲಿ ಹೇಳಿ ಸರ್. ದಾ ಅಂತ ದೇವರು ವಸೆದ ಪ್ರೇಮದ ದಾರ ತಾರ ದಿವಸ ಅಬ್ಬಾ ಏನ್ರಿ ನಾಟಕದ ಸ್ವಲ್ಪ ನಮ್ದು ನಾಟಕ ಬೇರೆ ಸ್ವಲ್ಪ ಹೇಳಿ ಏನ್ರಿ ಅವ್ರು ಯಾರು ಪಕ್ಕದಾಗ ಅಷ್ಟೊಂದು ಇದ್ ಮಾಡ್ತಾರೆ ನರಸಿಂಹರಾಜು? ಆಚೆ ಹೋಗುವಂತ ಅವ್ರು ಯಾರು? ಇಲ್ಲ ಏನ್ರಿ ಕಲೆ ಬಗ್ಗೆ ಅವ್ರಿಗೆ ಏನು ಒಂದ್ ಸ್ವಲ್ಪ ಗೊತ್ತಿಲ್ಲ ಕಣ್ರಿ ಅಕ್ಕ ಅವ್ರಿಗೆ. ಇನ್ನ ಜೋರಾಗಿ ಹೇಳ್ತಿದ್ದೇವೆ ನೋಕಿರು. ನರಸಿಂಹರಾಜ್ ಅವರೇ, ಸ್ವಾಮಿ ಜೀವನದಲ್ಲಿ ಇವೆಲ್ಲ ಒಳ್ಳೆ ಹೆಸರು ತಗೋಬೇಕು ಅಂದ್ರೆ ಒಂದ್ ಸಾಧನೆ ಮಾಡ್ಬೇಕು. ಮಾಡ್ತಾ ಇದೀನಿ ಸ್ವಾಮಿ ಸಾಧನೆ.
ಇದು ಸಾಧನೆ ಅಂದ್ರೆ ಅಜ್ಜಿದಿರ್ಗೆ ಏನೂ ಗೊತ್ತಾಗಲ್ಲ. ಆಯ್ತು. ನೀವು ಮುಂದೆ ಬರ್ಬೇಕು, ನೀವು ಚೆನ್ನಾಗಿರ್ಬೇಕು. ಇನ್ನ ನೀವು ಕಾರ್ ತಗೋಬೇಕು, ಮನೆ ತಗೋಬೇಕು. ನೀವು ತುಮಕೂರಾಗೆ ವಾಸ ಇದ್ದೀರಾ ಅಂತ ಗೊತ್ತಾಯ್ತು. ಇಲ್ಲ ಸ್ವಾಮಿ, ಇಲ್ಲ ಇದು ಬಳ್ಳಾಪುರ ನಮ್ದು. ನೀವು ಇನ್ನ ತುಮಕೂರು ಟೌನ್ ಒಳಗೆ ಸೈಟ್ ತಗೋಬೇಕು, ಬಿಲ್ಡಿಂಗ್ ಕಟ್ಬೇಕು. ಆಯ್ತು ಸ್ವಾಮಿ, ನಿಮ್ಮ ಆಶೀರ್ವಾದ ಸ್ವಾಮಿ. ನೀವು ಮುಂದೆ ಬರ್ಬೇಕು. ಏನ್ ಹೇಳಿದ್ರು ನೀವು ತಲೆ ಕೆಡ್ಸ್ಕೊಂಬೇಡಿ, ನೀವು ಬರ್ಬೇಕು. ನಮ್ ಕಾರ್ಯಕ್ರಮ ಕರ್ತೀವಿ. ಕಾರ್ಯ ಮುಂದೆ ಬರಕ್ಕೆ ನಿಮ್ಗೆ ಎಲ್ಲವಕ್ಕೂ ಐತೆ, ಯಾಕಿಲ್ಲ? ನರಸಿಂಹರಾಜು ಅವ್ರೆ, ಅದೆಲ್ಲ ಬಿಟ್ಬಿಡಿ. ಈಗ ಬೇರೆ ಹಾಡು ಹೇಳಿ. ಅವ್ರು ಡೈರೆಕ್ಟ್ರು ಒಳ್ಳೆ ಖುಷಿ ಮೂಡಾಗಿದ್ದಾರೆ ನರಸಿಂಹರಾಜು ಅವ್ರು, ಕೇಳಿಸಲ್ಲ. ಈಗ ಇನ್ನೊಂದೆರಡು ಒಳ್ಳೆ ಚೆನ್ನಾಗಿ ಹೇಳಿದ್ರೆ ಅವ್ರನ್ನ ಒಳ್ಳೆ ಯಾವ್ದಾನ ಒಳ್ಳೆ ಫಿಲಮ್ ನಿಮ್ಗೆ ಸೈಡ್ ಆಕ್ಟಿಂಗ್ ಕೊಡ್ತಾರೆ. ಈಗ ಒಂದ್ ಯಾವ್ದಾನ ಒಂದ್ ಹಾಡು ಬಿಡಿ, ಅವ್ರು ಕೇಳಿಸ್ಕೊಳ್ಳಿ. ಸರ್ ಒಂದ್ ಹಾಡು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ತುಂಬಾ ಚೆನ್ನಾಗಿ ನನ್ನವಳು ಮುಟ್ಟಿದರೆ ಮುಟ್ಟದೆಯೇ ಮುದ್ದಾಡಲೆ, ಆಡಿದರೆ ಹರಳುವಳು, ನೋಡಿದರೆ ಕರಗುವಳು, ಮನದ ಜೊತೆ ಮಾತಾಡಲೇ, ಮುಟ್ಟದೆಯೇ ಮುದ್ದಾಡಲೇ, ನನ್ನವಳು ಮುಟ್ಟಿದರೆ ಮುಟ್ಟಿದರೆ ಮಲಗುವಳು, ಮುಟ್ಟದೆ ಆಡಲೇ. ಅಷ್ಟೇ, ಉಸಿರು ಕಟ್ಟಕಾಲ ಉಸಿರು. ಆಯ್ತು ಅಬ್ಬಾ ಡೈರೆಕ್ಟರ್ ಅವರೇ, ಹೆಂಗೆ ಸರ್ ಹಾಡು? ಬಿಡಿ ಆ ರಾಗ ಶ್ರುತಿ ಹೆಂಗೆ ಸರ್ ಅದು? ನಾಟಕದಾಗ ಶಕುನಿ ಪಾತ್ರ ಬೇರೆ ಮಾಡಿದ್ದೀವಿ ಸರ್. ಹೇಳಿ ಹೇಳಿ. ಮತ್ತೆ ಯಾವ್ದಾರ ಒಂದು ಸೈಡ್ ಸ್ವಲ್ಪ ಇದು ಕೊಡಿ. ನಾಯಿ ಸ್ವಾಮಿ, ನಾಯಿ ಸರ್. ನೀವು ಕಲೆಗೆ ಬೆಲೆ ಕೊಡ್ಬೇಕಾದ್ರೆ ನಿಮ್ಗೊಂದು ಉನ್ನತ ಸ್ಥಾನಮಾನ ಸಿಗ್ಬೇಕಾದ್ರೆ ಆ ನಾಯಿ ಕಟ್ಕೊಂಡು ಏನಾಗಬೇಕು ಸರ್? ಆ ಅಜ್ಜಿ ನಾಯಿ ಎಲ್ಲ ಬಿಚ್ಚಾಕ್ರಿ ಸರ್, ಬಿಚ್ಚಿಟ್ಟವ್ರಿ ಸರ್. ದ್ವೇಷ ಜೋಲೆ ದಯಿಸುತ್ತಿದೆ ಮನ ಲೋಕಗಾಳೆ, ದಗದಗ 100ರಲ್ಲೊಬ್ಬನೇ ಉಳಿದಿದೆ ನಾನು ತೀರಿಸಲನ್ನು ಜಡದೆ ಸಾಲವ ನರಸಿಂಹರಾಜ್ ಅವರೇ, ಸೈಡಿಗೆ ಬಂದು ಕೈ ಅಟ್ಯಾಚ್ ಮಾಡಿ ಅಜ್ಜಿ ಪಕ್ಕ ತಗೊಂಡ್ ಆಮೇಲೆ ಅಜ್ಜಿ ಗಿಜ್ಜಿ ಕೊಡ್ಬಿಟ್ಟಿದ. 100ರಲ್ಲೊಬ್ಬನೇ ಉಳಿದಿದೆ ನೀಗ ತೀರಿಸಲನ್ನು ಜಡ ಸಾಲ ಬೇಗ, ಎಮ್ಮರವಾಗಿದೆ ಎಣ್ಣೆಯ ಸೇಡು ಸ್ಮಶಾನವೆನಿಪುದು ಕೌರವ ನಾಡು, ದಗದಗ ಇಲ್ಲೆಲ್ಲ ಇಲ್ಲಿ ನನ್ನೇ ನೋಡ್ತಾರ ಸರ್. ಯಾರು ಸರ್? ಹಬ್ಬ ಕ್ಲಾಸ್ ಹೊಡೀರಿ ಸರ್. ನರಸಿಂಹರಾಜು ಅವರೇ, ನೀವು ಯಾವಾಗ ಬರಕ್ಕಾಗುತ್ತೆ ಬೆಂಗಳೂರಿಗೆ? ನಾಳೆ ಯಾವ ವಾರ? ನಾಳೆ ಶುಕ್ರವಾರ ಬೇಡ, ನೀವು ಭಾನುವಾರ ಬರ್ತೀರಾ ಬೆಂಗಳೂರಿಗೆ? ಇಲ್ಲ ಸ್ವಾಮಿ. ಅಲ್ಲ, ನಿಮ್ಗೆ ಯಾವ್ದಾನ ಈ ನೆಕ್ಸ್ಟ್ ಫಿಲಮ್ ಮಾಡ್ತಾ ಇದೀವಿ. ನಮಗೆ ಅಡ್ರೆಸ್ ಗೊತ್ತಾಗಲ್ಲ ಸ್ವಾಮಿ. ನೀವು ಜೊತೆಗೆ ಯಾರನ್ನ ಕರ್ಕೊಂಬಂದಿಲ್ಲ, ಮೆಜೆಸ್ಟಿಕ್ ಬನ್ರಿ. ಮೆಜೆಸ್ಟಿಕ್ ನಮ್ ಕಾರ್ ಕಳಿಸ್ತೀನಿ, ಕಾರಲ್ಲಿ ಬರೆಯೋರಂತೆ ನೀವು. ಇಲ್ಲಿ ನಮ್ಗೆ ಅದೇನೋ ಮಾತಾಡ್ರದಕ್ಕೆ ಕೆಟ್ಟ ಮಾತಾಡೋದು ದಿನ 100 ಫೋನ್ ಮಾಡ್ತಾರ ಸ್ವಾಮಿ. ಇಲ್ಲ ನಾವು ಅದೇ ಅಭಿಮಾನಿನೇ. ಅಲ್ಲೆಲ್ಲ ನಿಮ್ ತುಮಕೂರು ಪಕ್ಕ ಯಾವ್ದೋ ನಾಮ ಸಿನಿಮಾ ಐತಂತಲ್ಲ? ನೋಡಿದೀವಿ ಸ್ವಾಮಿ. ಅದೇ ನಾಳೆ ನೆಕ್ಸ್ಟ್ ಗುರುವಾರ ಅಲ್ಲಿಗೆ ಬರ್ತಾ ಇದೀವಿ. ನಮ್ಮ ಸಿನಿಮಾ ಬರ್ತೀನಿ ಸ್ವಾಮಿ, ನಾನು ಒಬ್ಬನೇ ಬರ್ತೀನಿ ಗಾಡಿಯಾಗೆ. ಆಯ್ತು ಸ್ವಾಮಿ. ಬೆಂಗಳೂರು ಅಂದ್ರೆ ಎಲ್ಲರೂ ತಪ್ಪಿಸ್ಕೊಂಡ ಮೇಲೆ ನಮ್ಗೆ ಅಂದ್ವರಿ ಅಲ್ಲ. ಇಲ್ಲ ನೆಕ್ಸ್ಟ್ ಗುರುವಾರ ನಾವು ನಾಮ ಸಿನಿಮಾ ಬರ್ತಾ ಇದೀವಿ, ಅಲ್ಲಿ ಶೂಟಿಂಗ್ ಐತೆ. ಆಯ್ತಣ್ಣ ಬರ್ತೀವಿ. ನರಸಿಂಹರಾಜು ಅವರೇ, ಬೇಕಾದ್ರೆ ನಿಮ್ ಮಿಸಸ್ ಇದ್ರೆ ಮಿಸಸ್ಗೆ ಹೇಳ್ತೀವಿ, ಬೇಕಾದ್ರೆ ನಾವು ಕಾನ್ಫರೆನ್ಸ್ ಇದ್ ಮಾಡ್ತೀವಿ. ಅವ್ರು ಹಂಗಂದ್ರೆ ಕಳ್ಸೋದೇ ಇಲ್ಲ, ನಾವು ಎಲ್ಲ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಬಂದ್ಬಿಡ್ತೀವಿ ಸರ್. ನೀವು ಉನ್ನತ ಸ್ಥಾನಮಾನಕ್ಕೆ ಏರ್ಬೇಕಿನ್ನ. ನೀವು ಒಳ್ಳೆ ಹೆಸರು ಮಾಡ್ಬೇಕು. ಈಗ ನೋಡಿ, ತಿಪ್ಪೂರ ರತ್ನಮ್ಮನ್ ಮಡಿಕೊಂಡಿದ್ದೀರಾ, ಗೊಲ್ರಮ್ಮನ್ ಮಡಿಕೊಂಡಿದ್ದೀರಾ. ಹಲೋ ಯಾಕಪ್ಪ ಕಟ್ ಮಾಡ್ಬೇಕಂದ? ಕಟ್ ಮಾಡ್ಬೇಕಂದ? ಇಲ್ಲ, ಇದು ಯಾರೋ ನಮ್ಮವರು ನಮ್ಮ ಫ್ರೆಂಡ್ ಮಾಡಿದ್ರು, ಅದು ಕಟ್ ಮಾಡಿದೆ. ಯಾರು ಹೇಳಿ ಅಣ್ಣ? ಶುಕ್ಲಾಂ ಭದ್ರಂ ವಿಷ್ಣುಂ ಶಿಶುವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ. ಹಲೋ ಯಾರು ಹೇಳಿ? ತಂದ. ಹಲೋ ಕಂದ, ಹೇಳಿ. ಏನ್ ಮಾಡ್ತಿದ್ಯ ಮಗನೇ? ಏನಿಲ್ಲ, ಇದು ಚಿಕನ್ ಅದು ಮಾಡಿದ್ರು, ಇನ್ನು ಊಟ ಮಾಡಿಲ್ಲ. ಅವ್ರ್ಯಾರ ನಮ್ಮ ಸಂಬಂಧಿಕರು ಬಂದಿದ್ರು.
ನಾನ್ ಕಣೋ ಕಂದ. ಯಾರು ಹೇಳಿ? ನಾನ್ ಕಣೋ ಸ್ವಾಮಿ. ಸ್ವಾಮಿ ಇದು ಇದೇನಲ್ಲ ಈ ಲೆಕ್ಕ ಹೊಡೆದಿತ್ತು ಅಂದ್ರೆ ಸರ್ ಹೋದ್ರ? ಲೇ ನಾನ್ ಕಣೋ ಕೂದ್ಲು ಸ್ವಾಮಿ. ಇದು ನಾನ್ ನಮ್ಮ ಇವ್ ಸ್ವಾಮಿ ಅಂದ್ರೆ ಗೊಲ್ದ್ರ ಸ್ವಾಮಿ ಅಂತ ಅಗಲ್ಗುಂಟೆ ಪಾಳ್ಯದವ್ರು. ಅವ್ರಲ್ಲ ಕಣೋ ಕಂದ. ಹೇಳಿ ಸ್ವಾಮಿ, ಯಾಕೆ ಇನ್ನ ಇದು ಹುಷಾರಾಯ್ತ್ರಾ? ಹ್ಞೂ ಕಣೋ ಹುಷಾರಾಯ್ತು. ಅಲ್ಲ ಇದು ಕೊರೋನಾ ಏನೋ ಬಂದಿರ್ಲ್ರ? ಇಲ್ಲ ಕೊರೋನಾ ಏನೋ ಬಂದಿಲ್ಲ. ಹಲೋ ಏನಾಯ್ತು ಸ್ವಾಮಿ? ಹಲೋ ಇವ್ರು ಗ್ಯಾಸ್ಟ್ರಿಕ್ ಸ್ವಾಮಿ ನಿಮ್ಮ ಇದೆ ನಂಟವ್ರು ಇವ್ರೇ? ಹಾ ಹೇಳು. ಯಾವ್ದಾರ ರಾಂಗ್ ನಂಬರ್ ಮಾಡಿದ್ರ ನೋಡಿ. ಗ್ಯಾಸ್ಟ್ರಿಕ್ ಸ್ವಾಮಿ ಈಗ ಎಲ್ಲ ಸಾಲ ಮಾಡಿ ತಗೊಳಿದ್ರಲ್ಲ ನೀನ್. ಆಯ್ತು ಸ್ವಾಮಿ, ನಿಮ್ಮ ಇದು ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದೀವಿ ಕಂದ. ಒಂದ್ ನಿಮಿಷ ತಡಿಯೋ ಸ್ವಾಮಿನ. ನಿನ್ ನೂಸ್ ಕಂಟ್ರೋಲ್ ಮಾಡ್ಕ ಸ್ವಾಮಿ. ನಿನ್ ನೂಸ ಸ್ವಾಮಿ ತೋಡ್ ಸ್ವಾಮಿ. ಕಂದ ಏಕಂದ ಇದು 15 ಜನಕ್ಕೆ ಒಂದೇ ಸಲನ ಹೊಟ್ಟೆ ತುಂಬ್ಕಣ ಊಸ್ಬಿಡ್ತೀಯ. ಲೇ ನಿನ್ಗ್ ಒಳ್ಳೇದ್ ಮಾಡ್ಬೇಕಾದ್ರೆ ಏನು ಇವೆಲ್ಲ ನಿನ್ಗೆ? ಒಳ್ಳೇದ್ ಮಾಡ್ದಲ್ಲ ಅವ ಗಾರೆನೆಲ್ಲಾಗಿ ಹೋಯ್ತೆ ನಮ್ದು ಕೂದ್ಲು. ಲೇ ಕಂದ. ಏಕಪ್ಪ ಲೇ ಮಗನೇ. ನಮ್ಮ ಅಪ್ಪನೇ ಮಗನೇ ಅಂತ ಕೂಗಿಲ್ಲ ನನ್ಗೆ, ಅದೇ ಇನ್ನೊಂದ್ಸಲ ಮಗನೇ ಅಂತ ಕೂಗಿರೆ. ಮಗನೇ ಅಪ್ಪನ್ ಮೇಲೆ ಸಿಟ್ ಮಾಡ್ಕಂತೇನೋ? ಸಿಟ್ಟ ನೀವು ನಿಮ್ಮತ್ತಾರೆಲ್ಲ ಸ್ವಾಮಿಗಳಾಗ ಹೊತ್ತಿಗೆ ಅಚ್ಚುಕಟ್ಟಾಗಿರೋ ಸ್ವಾಮಿಗಳೆಲ್ಲ ಅರ್ಜೆಂಟ್ ಆಗಿ ಹೊರಗೆ ಹೋಗ್ತಾ ಇರೋದು. ಲೇ ಕಂದ. ದಾರುಣ ವ್ಯಾಕ್ತವಿಂಟಂ ಪುಲಿಸಿತದಂ ನಾತರೆ. ವೆಂಕಟಾಚ ತೋರ್ಮಂಡದೆ ನಾ ಬಾದ್ದಲೆ ನಾ ಸುಮ್ತಲೆ. ನಾವ್ ಇದು ಬರಲ್ಲ, ಹಿಂದಿ ಬರಲ್ಲ ನನಗೆ. ಹಿಂದಿ ಎಲ್ಲ ಕಣದು, ಸಂಸ್ಕೃತ. ಸಂಸ್ಕೃತ ಬರಲ್ಲ. ಬರ್ದಿದ್ರು ಪರವಾಗಿಲ್ಲ ಕಣೋ, ಅದನ್ನ ಕೇಳೋ. ಇದು ಕೇಳ ಹೋಗಬಾರ ಅನ್ಬೇಡ, ಅಚ್ಚುಕಟ್ಟಾಗಿ ಮಾತಾಡಿಸ್ರಿ, ನಮಗೂ ಬೆಲೆ ಐತೆ. ಲೇ ಮಗನೇ. ನೋಡ ಎಷ್ಟ್ ಸಲ ಅಂತಾರ ಮಗನೇ ಅಂತ. ಮರ್ಯಾದೆ ಕೊಟ್ರಿ ಮಗನೇ. ಹೇಳಿ ಹೇಳಿ. ಏನ್ ಮಾಡ್ತಿದ್ಯೋ? ಕುತ್ಕೊಂಡು ಇದು ಇದು ಚೊಳೆ ಆಗ್ತಾ ಇದ್ದೆ, ಇದನ್ನ ಟವಲ್ ಹೊತ್ಕೊಂಡ್ ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ. ಚಳಿ ಆದ್ರೆ ಪಂಚೋಳಿ ಕೈ ಕಳೋ. ಇದು ಪಂಚ ಪ್ಯಾಂಟ್ ಪಂಚೋಳಿ ಕೈ ಕಳ. ಪಂಚವಳಿಕೆ ಹ್ಮ್. ನಿಮ್ ಸ್ವಾಮಿನ ನೀನು? ಹ್ಞೂ ಕಣ. ಯಾಕೋ? ಅದ್ರೊಳಗೆ ಕೈಕೊಂಡು ಅಲ್ಲ ಇವ್ರೆ ಅಣ್ಣ ಅಲ್ಲ ಇವ್ರೆ ಅಂತ ಸ್ವಾಮಿಗಳೇ. ಸ್ವಾಮಿ ಅನ್ಬೇಕು ಭಕ್ತಿಯಿಂದ. ಸ್ವಾಮಿ ನಿಮ್ಮಂತಾರ ಹಿಂಗೆಲ್ಲ ಹೇಳ್ಕೊಡೋತಿ ಪಂಚವಳಿ ಕೈ ಕೇಳ್ರಿ, ಆಮೇಲೆ ಇದು ನೀರಾಗಿ ಇದೆಂತದ್ದು ಅದು ಇದು ಕಿತ್ಕೊಡ್ರಿ ಅಂತ ಅನ್ನೋತಿ. ಮತ್ತೆ ಬರ್ಬಾರ ಟೈಮಾಗ ಮಳೆ ಬರ್ತೈತೆ, ಬರ್ಬಾರ್ದು ಎಲ್ಲ ಕಾಯಿಲೆ ಬರೋದು. ಈಗ ಹಿಂಗೆಲ್ಲ ನಿಮ್ಮಂತಾರ ಸ್ವಾಮಿಗಳು ಹೆಚ್ಚಾದ್ಮೇಲೆ ಕೊರೋನಾ, ಆಮೇಲೆ ಇದೆಂತದ್ದು ಇವಾಗ ಆಫ್ರಿಕಾ ಕೊರೋನಾ, 2ನೇ ಶಿಫ್ಟ್ ಕೊರೋನಾ, 3ನೇ ಶಿಫ್ಟ್ ಕೊರೋನಾ ಅಂತ ಬಂದಿರೋದು. ಏನ್ರಿಂದ ಹೇಳಿ ನಿಮ್ಮಂತರ ಎಲ್ಲರಿಗೂ ಕೈ ನಿಮ್ಮಂತರ ಎಲ್ಲರಿಗೂ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡ್ಕೊಟ್ರಕ್ಕೆ ಎಂತೆಂತ ಕಾಯಿಲೆ ಬರ್ತಾ ಇರೋದು. ನಾನು ಭಕ್ತಿಯಿಂದ ಪೂಜೆ ಮಾಡಿದ್ವಿ ಕಣ, ಕೊರೋನಾ ಎಲ್ಲ ನಿರ್ನಾಮ ಆಗಿರೋದು. ಭಕ್ತಿಯಿಂದ ಮಾಡಿದ್ರಾ? ಪಂಚವಳಿ ಕೈ ಕಂಡು ಲಕ 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 ಅನ್ಬೇಕು. ಅಲ್ಲ ನಿನ್ನ ಸಮೇತ ಸುಟ್ಟು ಹಾಕ್ಬಿಡೋಣ ಅಂತ ಸಿಟ್ಟು ಬರ್ತೈತೆ. ಪಂಚವಳಿ ಕೈ ಕಂಡು ಲಕ ಲಕ ಅಂತಿದ್ದಂಗೆ ಕೊರೋನಾ ಲಕ ಲಕ ಅಂತ ಹೊರಟೋತ. ಅಲ್ಲಲ್ಲ ಇವ್ರೆ ನಿಮ್ಮ ಹೆಸರೇನು ಸ್ವಾಮಿಗಳೇ? ಹೆಸರು ಲಕ ಲಕ ಸ್ವಾಮಿ ಅಲ್ಲ, ಅಲ್ಕಟ್ ಸ್ವಾಮಿ. ಯಾವ ಊರ್ದು ತಾಲೂಕು, ಯಾವ ರಾಜ್ಯ ಇದೆಂತದ, ಯಾವ ಊರಾಗ ಬರುತ್ತೆ ಇದು ಸ್ವಾಮೀಜಿ ನೀವಿರೋದು ಜಾಗ? ಅಲ್ಕಟ್ ಸ್ವಾಮಿ, ಬುಗುನಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ, ಬಳ್ಳಾಪುರ. ಬಳ್ಳಾಪುರ ನಮ್ಮೂರಲ್ಲ, ನಿಮ್ದು ನೀವು ಸ್ಥಳ ವಾಸ ಇರೋದು ಯಾವೂರು? ಅದೇ ನಿಮ್ದು ಬಳ್ಳಾಪುರ ಅಲ್ವಾ? ಹಲೋ ಐಕ್ರಿ ಸ್ವಾಮಿ, ನಿಮ್ ಸವಾಸ ಸಾಕು. ಕಂದ ತಡಿಯ, ಒಂದ್ ನಿಮಿಷ ತಡಿಯ.
ಲೇ ಮಗನೇ ಸ್ವಾಮಿ ಅಂದ್ಬಿಟ್ರೆ ಲಕ ಲಕ ಅಂತ ಕೊರೋನಾ ಹೋಗ್ತಿದಂತೆ. ಲೇ ಮಗನೇ ನನ್ ಮಗನೇ ಅಂತ ಅಂದ್ರೆ ಇನ್ನೊಂದ್ಸಲ ಅದೇ ನಮ್ ಜಾಟ್ ಗಿಡ್ಸು ನಮ್ಮ ಅಪ್ಪನೇ ಮಗನೇ ಅಂತ ಕರ್ದಿಲ್ಲ. ನಿಮ್ಮ ಅಪ್ಪ ಸತ್ತು ಎಷ್ಟು ವರ್ಷ ಆಗೈತು? ನಮ್ಮ ಅಪ್ಪ ಅಷ್ಟನ್ನ ಆಗ್ಲಿ ನೀನು ಹೇಳ ಮಾತಾ ಇದು ಯಾರನ್ನ ಬಂದವ್ರಿಗೆ ಹಿಂಗೆ ಹೇಳ್ಬಿಟ್ರೆ ನೀನು ಪಂಚವಳಿ ಕೈ ಲಕ ಲಕ ಅಂತ ಅಂದ್ರೆ ಕೊರೋನಾ ಹೋಗ್ತೈತೆ, ಬುಕ 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 ಅಂದ್ರೆ ಇದು ಕೆಮ್ಮು ಹೋಗ್ತಿದೆ, ಲಕ ಲಕ ಅಂದ್ರೆ ನೆಗಡಿ ಹೋಗುತ್ತಾ? ಲೇ ಮಗನೇ ಲೇ ಪಾಯ ಅಂದ್ರೆ ಅದೇ ನಾನು. ಲೇ ತಡಿಯೋ ಒಂದ್ ನಿಮಿಷ. ಹಾ ನೀನು ಎಲ್ಲಿದ್ಯಾ ಈಗ? ನಾನಿಲ್ಲಿ ಸೋಳಿ ಆಗ್ತಾ ಇದ್ದೆ, ಇಲ್ಲಿ ಟವಲ್ ಹೊತ್ಕೊಂಡ್ ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ. ಈಗ ಬಟ್ಲು ಮನೆಯೊಳಗೆ ಹೋಗ, ನಾನು ಹೇಳ್ದಂಗ ಮಾಡ. ಬಟ್ಲು ಮನೆಗೆ ಹೋಗ್ ಹೇಳ್ತೀನಿ. ಯಾಕೆ? ನಾನು ಹೇಳ್ತೀನಿ ಹೋಗ. ಹಾ ಹೇಳಿ. ಎಲ್ಲಿದ್ಯಾ? ಬಾಗ್ಲಾಗಿದ್ದೀನಿ. ಯಾವ ಬಾಕ್ಲಾಗೆ? ಬಟ್ಲು ಮನೆ ಬಾಗ್ಲಾಗೆ. ಒಳಗ್ ಹೋಗೋ. ಲೈಟ್ ಬೇರೆ ಬರ್ನ್ ಆಗೈತಿ. ಹೇಳಿ. ಬಾಕ್ಲ ಹಾಕೊಂಡಿದ್ಯೇನೋ? ಇಲ್ಲ. ಈ ಪಂಚೆ ಉಟ್ಕೊಂಡಿದ್ಯಾ ಪ್ಯಾಂಟ್ ಇಟ್ಕೊಂಡಿದ್ಯಾ? ಇದು ಟವಲ್ ಹೊತ್ಕೊಂಡು ಪಂಚೆ ಉಟ್ಕೊಂಡು ಅಲ್ಲ, ಇದು ಪ್ಯಾಂಟ್ ಇಟ್ಕೊಂಡು ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ. ಏನೇನ? ಪ್ಯಾಂಟ್ ಇಟ್ಕೊಂಡು ಒಂದ್ ಕೈಲಿ ಟವಲ್ ತಲೆ ಕಟ್ಕೊಂಡು ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ. ಅಂಡರ್ವೇರ್ ಹಾಕೊಂಡಿದ್ಯಾ ಅದ್ರ ಮೇಲೆ ಟೌಲ್ ಇಟ್ಕೊಂಡಿದ್ಯಾ? ಇಲ್ಲ ಇಲ್ಲ, ತಲೆ ಕಟ್ಕೊಂಡಿದೀನಿ. ನೀನು ಪ್ಯಾಂಟ್ ಉಟ್ಕೊಂಡಿದ್ಯಾ ಪಂಚೆ ಉಟ್ಕೊಂಡಿದ್ಯಾ? ಪ್ಯಾಂಟ್ ಬಿಚ್ಚು ಹೇಳ್ತೀನಿ. ಯಾಕೆ? ನಾನ್ ಹೇಳ್ತೀನಿ ಬಿಚ್ಚಪ್ಪ. ಉಗುಸ್ಕಿ ತೊಗೊಂಡೈತೆ, ಪಿನ್ ಹಾಕೊಂಡಿದೀನಿ. ಯಪ್ಪ ಏನನ್ನ ಆಗ್ಲಿ, ನೀನ್ ಪ್ಯಾಂಟ್ ಬಿಚ್ಚೋ ಪಿನ್ನ ಹಾಕೊಂಡಿರು ಏನೇನ್ ಹಾಕೊಂಡಿರು. ಇಂಥ ಟೈಮ್ ರೆಕಾರ್ಡಿಂಗ್ ಆಗಲ್ಲ, ಬೇರೆ ಟೈಮ್ ಪ್ಯಾಂಟ್ ಬಿಚ್ಚಾ? ಇಲ್ಲ ಪೂರ್ತಿ ಬಿಚ್ಚಿಲ್ಲ, ಉಗುಸ್ ಬಿಚ್ಚಿದ್ದೀನಿ. ಇದು ಅಂತ ಪಿನ್ನ ಬಿಚ್ಚಿದ್ದೀನಿ. ಪಿನ್ನ ಬಿಚ್ಚಿ ಹೋಗ್ಲಿ, ಮಂಡಿ ತಕ ಬಿಚ್ಚಪ್ಪ ಪ್ಯಾಂಟು. ತಿರ್ಗಾ ಇಕ್ಕಳಕ ಕತ್ಲೆ ಮೇಲೆ ಕರೆಂಟ್ ಇಲ್ಲ, ತಿರ್ಗಾ ಇಕ್ಕಳಕ್ಕಾಗಲ್ಲ. ಯಪ್ಪ ನಾನು ಬೇಕಾದ್ರೆ ಈಗ ಬಂದು ಪಿನ್ ಹಾಕಡಿವಂತೆ. ಪ್ಯಾಂಟು ಅರ್ಧ ಬಿಚ್ಚಿ ಹೇಳ್ತೀನಿ, ಮಂಡಿ ತಕ ಬಿಟ್ಬಿಡು ಬಿಚ್ಚಿ. ಏನಕ್ಕೆ ಪ್ಯಾಂಟ್ ಬಿಚ್ಚೋದು ಹೇಳಿ ನೀವು? ಸ್ವಾಮಿ ತಂದ ಪ್ಯಾಂಟ್ ಬಿಚ್ಚ ನೀನು? ಇಲ್ಲ, ಇದು ಕುಂಡಿ ತಕ ಬಿಚ್ಚಿದ್ದೀನಿ. ಕುಂಡಿ ತಕ ಬಿಚ್ಚಿದ್ದೀನಿ. ಏ ಕೆಳಗ್ ಬಿಡಪ್ಪ ಹೋಗ್ಲಿ ನೀನು. ತಾಯಿನಾಗ ಪಿನ್ ಅಂತ ಇದು ಪಿನ್ ಐತೆ ಇದ್ರಾಗೆ. ಈಗ ಹೋಗ್ಲಿ, ಅಂಡರ್ವೇರ್ ಕಾಣ್ತದನಪ್ಪ. ಕಾಚಾ ಇದು ಟೀ ಪಟ್ನದ ಕಲ್ಲರು. ಟೀ ಪಟ್ನ ಕಲರು. ಟೀ ಪುಡಿ ಕಲ್ಲರು. ಅದು ಬಿಚ್ಚು ಒಂಚೂರು, ಅರ್ಧ ಬಿಚ್ಚು. ಅದು ಅರ್ಧ ಬಿಚ್ಚಪ್ಪ. ಇವು ಕೂದ್ಲು ಕೀಳಿಸ್ತಾರ ನೀವು? ಅದೇ ಅವಾಗ ಒಂದ್ಸಲ ಕೂದ್ಲು ಕೀಳಿಸಿದ್ರಲ್ಲ ಆ ಸಮಯ? ಇಲ್ಲ ಕೂದ್ಲು ಕೀಳ್ಸಲ್ಲ ಕಣ ನಾನು. ನೀವು ಲಕ ಲಕ ಸಮಯ? ಮೂ ಕಣೋ. ಹೇಳಿ. ಅಂಡರ್ವೇರ್ ಬಿಚ್ಚ ಕೆಳಿಕೆ ಹೇಳಿ ಜಲ್ದು. ಮಳೆ ಏನಿದೆ? ಏನೈತಿ ಈಗ? ಈಗ ಅಂಡರ್ವೇರ್ ಬಿಚ್ಚಿದ್ಮೇಲೆ ನಿನ್ ಹತ್ರ ಏನಾಯ್ತು? ಅಂಡರ್ವೇರ್ ಬಿಚ್ಚಿದ್ಮೇಲೆ ನಂದು ಕೈಲಿ ಮೊಬೈಲ್ ಐತೆ. ಕೈಯಾಗ ಮೊಬೈಲ್ ಐತಲ್ಲ, ಅಂಡರ್ವೇರ್ ಬಿಚ್ಚಿದ್ಮೇಲೆ ಅಲ್ಲೇನೈತೆ? ಅಂಡರ್ವೇರ್ ಬಿಚ್ಚಿದ್ಮೇಲೆ ಇದು ನೀವು ಕೂದ್ಲು ಸಮಯ ಅಲ್ಲ ಕಣೋ. ಅಂಡರ್ವೇರ್ ಬಿಚ್ಚಿದ್ಮೇಲೆ ಅದು ಹೇಳಣ. ಇದೆಂತದು ಎಲ್ಲಾನ ಬಿಡಿಸಿ ಎಲ್ಲಾನ. ಯಾರು ಹೇಳ್ರಿ ನೀವು? ನಾನು ಅಲ್ಕಾಡ್ ಸ್ವಾಮಿ. ಅಂಡರ್ವೇರ್ ಬಿಚ್ಚಿದ್ಮೇಲೆ ಏನೈತೆ ಅಲ್ಲಿ? ಅಂಡರ್ವೇರ್ ಬಿಚ್ಚಿದ್ಮೇಲೆ ಅಂಡರ್ವೇರ್ ಐತೆ. ಅಂಡರ್ವೇರ್ ಕೆಳದ್ಮೇಲೆ ಅಲ್ಲೇನೈತೆ? ಅಂಡರ್ವೇರ್ ಇದ್ದ ಜಾಗದಾಗ ಏನೈತೆ? ಓಹೋ ಇವ್ರು
ಎಲ್ಲ ನೀವು ನಿಮ್ದು ಅಂಡರ್ವೇರ್ ಬಿಟ್ಟಿದ್ಮೇಲೆ ನಿಮ್ದು ಏನೈತೆ ಇದು ಅದನ್ನೆಲ್ಲ ಬಾಯ್ ಬಿಟ್ಟು ಹೇಳ್ತಾರ. ಮತ್ತೆ ನಿಂತಾಗ ಏನಾಯ್ತು? ಎಲ್ಲ ಪ್ರಪಂಚ ಇರೋದು ಅವ್ರ ತೋರ ಐತೆ. ಈಗ ಐತಾ? ಎಲ್ಲಿ ಇಲ್ವೇ ಇಲ್ಲ. ಪ್ಯಾಂಟ್ ಬಿಟ್ಟು ಇಲ್ಲ ಟೈಮ್ ಅಂತೀವಿ ಪ್ಯಾಂಟ್ ಕೇಳ್ತಾ ಇದ್ವು ಇಲ್ಲ ಆಚೆ ಹಿಡಿಗೆ ಹೋಗ್ರಿ ನೀವು ನಮ್ಮ ಇಲ್ಲ ಕಮ್ಮ ಬರ್ತೀನಿ ನಿಮ್ಮ ಪ್ಯಾಂಟ್ ಕಿತ್ತಾಗ ಪಿನ್ ಎಲ್ಲ